ಕೊಪ್ಪಳದ ಜಗದ್ಗುರು ಮಹಾಸನ್ನಿಧಿಯವರ ಪವಿತ್ರ ಸನ್ನಿಧಾನಕ್ಕೆ ಶರಣಾರ್ಥಿಗಳನ್ನು ಸಲ್ಲಿಸಿ ಶರಣರಲ್ಲಿ ವೇದಿಕೆಯಲ್ಲಿ ಆಸೀನರಾಗಿರುವಂತಹ ಎಲ್ಲ ಪರಮ ಪೂಜ್ಯ ಮಹಾಸ್ವಾಮೀಜಿಯವರಲ್ಲಿ ನನ್ನ ಭಕ್ತಿಯ ಶರಣಾರ್ಥಿಗಳು, ಅತಿಥಿ ಅಭ್ಯಾಗತರಲ್ಲಿ ಅತ್ಯಂತ ಶ್ರದ್ಧಾಭಕ್ತಿಯಿಂದ ಇಲ್ಲಿ ಕುಳಿತುಕೊಂಡಿರುವಂತಹ ಎಲ್ಲ ಪ್ರಜ್ಞಾವಂತ ಶರಣ ತಂದೆ ತಾಯಿಗಳೇ, ಮುದ್ದು ಮಕ್ಕಳೇ, ತಮಗೆಲ್ಲ ಶರಣಾರ್ಥಿಗಳು. ದೊಡ್ಡ ಭಾರತವನ್ನು ನೋಡಬೇಕು ಅಂದ್ರೆ ನೀವು ಎಲ್ಲಿಗೆ ಹೋಗ್ತೀರಿ? ನನ್ನನ್ನು ಯಾರಾದರೂ ಕೇಳಿದ್ರು ಅಂದ್ರೆ, ನೀವು ದೊಡ್ಡ ಭಾರತವನ್ನು ನೋಡಬೇಕು ಅಂತ ಹೇಳಿ ನೀವು ದೆಹಲಿಗೆ ಹೋದ್ರಿ ಅಂದ್ರೆ ಅಲ್ಲಿ ನಿಮಗೆ ವಾಯು ಮಾಲಿನ್ಯ ಕಾಣ ಸಿಗುತ್ತದೆ. ದೊಡ್ಡ ಭಾರತವನ್ನು ನೋಡಬೇಕು ಅಂತ ಹೇಳಿ ನೀವು ಮುಂಬೈಗೆ ಹೋದ್ರಿ ಅಂದ್ರೆ ಅಲ್ಲಿ ನಿಮಗೆ ದೊಡ್ಡ ದೊಡ್ಡ ಕಟ್ಟಡಗಳು ಸಿಗುತ್ತಾವ. ದೊಡ್ಡ ಭಾರತವನ್ನು ನೋಡಬೇಕು ಅಂತ ನೀವು ಬೆಂಗಳೂರಿಗೆ ಬಂದ್ರಿ ಅಂದ್ರೆ ಟ್ರಾಫಿಕ್ ಜಾಮ್ ಸಿಗ್ತದೆ. ದೊಡ್ಡ ಭಾರತವನ್ನು ನೋಡಬೇಕು ಅಂತ ನೀವು ಚೆನ್ನೈಗೆ ಹೋದ್ರಿ ಅಂದ್ರೆ ಸಮುದ್ರ ಕಾಣಿಸ್ತದೆ. ಅಪ್ಪ ಅವರ ದೊಡ್ಡ ಭಾರತವನ್ನು ಒಂದೇ ಜಾಗದಾಗ ನಾವು ಎಲ್ಲಿ ನೋಡೋಣ್ರಿ ಅಂತ ನೀವು ಯಾರಾದ್ರೂ ಪ್ರಶ್ನೆ ಕೇಳಿದ್ರಿ ಅಂದ್ರೆ ಎಲ್ಲಿಗೂ ಹೋಗಬೇಕಾಗಿಲ್ಲ ಸ್ವಾಮಿ, ಕೊಪ್ಪಳಕ್ಕೆ ಬಂದು ಬಿಟ್ರಿ ಅಂದ್ರೆ ನೀವು ದೊಡ್ಡ ಭಾರತವನ್ನ ಇಲ್ಲಿ ನೋಡಬಹುದು. ನೀವು ದೊಡ್ಡ ಭಾರತ ಇದು, ಅದ್ಭುತ ಭಾರತ ಇದು. ಈಗ ಜಗತ್ತಿನಲ್ಲಿ ಹಲ್ಚಲ್ ಎಬ್ಸಿರುವಂತದ್ದು ಏನು ಅಂದ್ರೆ AI, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ನಾವು ಕರಿತೀವಿ. ಹಲ್ಚಲ್ ಎದ್ಬಿಟ್ಟದ, ಎಲ್ಲ ಕಡೆಗೂ ಕೆಲಸನೇ ಇಲ್ಲ. ಈಗ AI ಅಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ. ನೀವು ಕೊಪ್ಪಳಕ್ಕೆ ಬಂದ್ರಿ ಅಂದ್ರೆ AI ಅಂತಾನೆ ಅನ್ಬೇಕು, ಅದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಲ್ಲ. ಅಜ್ಜನ ಇಂಟೆಲಿಜೆನ್ಸ್ ಅನ್ನ ನೋಡಬೇಕು ಅಂದ್ರೆ ನೀವು ಕೊಪ್ಪಳಕ್ಕೇನೆ ಬರಬೇಕು. ಇಲ್ಲಿ ನೀವು ಅಜ್ಜನ ಜಾತ್ರೆ ಅನ್ನುವಂತ ಒಂದು ಇಂಟೆಲಿಜೆನ್ಸ್ ಇದೆ ಅಂತೆ. ಈ AI ಏನಿದೆಯಲ್ಲ, ಇದು ವರನೂ ಆಗತ್ತೆ, ಶಾಪನೂ ಆಗ್ಬಿಡ್ತದೆ. ವರ ಹೆಚ್ಚಿಗೆ ಆಗ್ತದೆ, ಶಾಪ ಕಡಿಮೆ ಆಗ್ತದೆ. ಶಾಪನೂ ಹೆಚ್ಚಾಗ್ತೈತಿ, ವರ ಕಡಿಮೆ ಆಗ್ತೈತಿ ಅಂತ ತಿಳ್ಕೊಂಡು ಬಹಳ ದೊಡ್ಡ ಪ್ರಮಾಣದೊಳಗೆ ಚಿಂತನೆ ನಡೆದಿದೆ. ಈಗ AI ಅನ್ನುವಂಥದ್ದನ್ನ ಸರಿಯಾಗಿ ನೀವು ಬಳಸಲಿಲ್ಲ ಅಂತಂದ್ರೆ ಅದು ನಿಮ್ಮನ್ನು ಹುಚ್ಚರನ್ನು ಮಾಡ್ತದೆ. ಅದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಹುಚ್ಚರಿದ್ದವರನ್ನ ಎಚ್ಚರ ಮಾಡುವಂತದ್ದು ಯಾವುದು ಅಂದ್ರೆ ಅಜ್ಜನ ಇಂಟೆಲಿಜೆನ್ಸ್ ಅನ್ನುವಂಥದ್ದು ಏನೈತಲ್ಲ, ಇದು ಎಲ್ಲರನ್ನ ಎಚ್ಚರನ್ನಾಗಿ ಮಾಡುವಂತಹ ಒಂದು ಅಪರೂಪವಾಗಿರುವಂತಹ ಜಾತ್ರೆ ಅಂತ ನಾನು ಭಾವಿಸ್ಕೊಳ್ತೇನೆ. ಎಷ್ಟು ಖುಷಿ ಅನಿಸ್ತದೆ ಅಂದ್ರೆ ಬಹಳ ಖುಷಿ ಅನಿಸ್ತದೆ. ಇಂಥ ಒಂದು ಅದ್ಭುತವಾದ ಇಲ್ಲಿ ಅನುಭವದ ಕಾರ್ಯಕ್ರಮ ಇಲ್ಲಿ ಅನಾವರಣಗೊಳ್ತಾ ಇರುವಂತದ್ದನ್ನು ನೋಡಿದ್ರೆ ಬಹಳ ಅಂದ್ರೆ ಬಹಳ ಖುಷಿ ಅನಿಸ್ತದೆ. ಆವ ವಿದ್ಯೆ ಕಲಿತರೇನು, ಸಾವ ವಿದ್ಯೆ ಬೆನ್ನ ಬಿಡೋದು ಅಂತ ಅಕ್ಕ ಹೇಳ್ತಾಳೆ. ನಾವು ಆಧ್ಯಾತ್ಮಿಕವಾಗಿ ಕೆಲವು ಚಿಂತನೆಗಳನ್ನು ಮಾಡೋದು ಅಂದ್ರೆ ಡೆತ್ ಕ್ಯಾನ್ ಸ್ಟ್ರಕ್ ಯು ಎಟ್ ಎನಿ ಟೈಮ್. ಅದು ಯಾವಾಗಾದ್ರೂ ನಿಮ್ಮನ್ನು ಹಿಟ್ ಮಾಡಬಹುದು, ಥಂಪ್ ಮಾಡಬಹುದು, ನಿಮ್ಮನ್ನ ಕ್ಷಣ ಮಾತ್ರದಲ್ಲಿ ತಗೊಂಡು ಮೇಲಕ್ಕೆ ಹೋಗ್ಬೋದು. ಈ ಸಾವು ಅನ್ನೋದು ಯಾರನ್ನೂ ಬಿಟ್ಟಿಲ್ಲ. ಇದು ಕಬೀರ್ ದಾಸರು ಬಹಳ ಅದ್ಭುತವಾದ ಸೂಫಿ ಸಂತರು ತೀರ್ಕೊಂಡಿದ್ರು. ಅವ್ರನ್ನ ಹೊತ್ಕೊಂಡು ಹೊಂಟಿದ್ರು. ರಾಮನಾಮ ಸತ್ಯ ಹೇ, ರಾಮನಾಮ ಸತ್ಯ ಹೇ ಅಂತ ಹೇಳಿ ಹಿಂದೂಗಳೆಲ್ಲ ಬೆನ್ನ ಹತ್ತಿದ್ರು. ಮುಸ್ಲಿಮರೆಲ್ಲ ತೆಲಿಗೊಂದು ಬಿಳಿ ಅರಿವಿಯನ್ನು ಕಟ್ಟಿಕೊಂಡು ಅವರು ಬೆನ್ನ ಹತ್ತಿದ್ರು. ಅವರು ಪಾರ್ಥಿವ ಶರೀರವನ್ನು ತೆಗೆದುಕೊಂಡು ಹಿಂಗ ಹೋಗೋದಕ್ಕೆ ಹಾಂಗ ಒಬ್ಬಕ್ಕೆ ತನ್ನ ಮಗಳನ್ನ ಗಂಡನ ಮನೆಗೆ ಕಳಿಸ್ಬೇಕಂತ ತಾಯಿ ಕೈಯಾಗ ಕೈಚೀಲ ಹಿಡ್ಕೊಂಡು ಬರುತ್ತಿದ್ದಳು. ಯಾವಾಗ ಕಬೀರದಾಸರ ಪಾರ್ಥಿವ ಶರೀರವನ್ನು ನೋಡಿದಳಲ್ಲ, ಒಂದ ಮಾತಂದಳ್ರಿ, ಈ ಸೂಫಿ ಸಂತರು ಇವತ್ತ ಸಾಯ್ಬೇಕ, ನನ್ನ ಮಗಳನ್ನ ಗಂಡನ ಮನೆಗೆ ಕಳಿಸೋ ದಿವಸ ಸಾಯ್ಬೇಕ, ನಾಳೆ ಸತ್ರ ನಡೀತಿರ್ಲಿಲ್ಲ ಇವರಿಗೆ ಇಷ್ಟ ಅಂದಳು. ನೋಡ್ರಿ, ಸತ್ತಿರುವಂತ ಕಬೀರದಾಸರು ಎದ್ದು ಕೂತ್ರಂತ. ಎಷ್ಟು ಚೆನ್ನಾಗಿದೆ ನೋಡ್ರಿ ಕತೆ ಇದು. ನೀವು ಯಾರನ್ನಾರ ಹಿಂಗ್ ಹೊತ್ಕೊಂಡು ಹೋಗುವಾಗ ಸತ್ತಾವ್ ಎದ್ದು ಕೂತ್ರೆ ಏನಾಕೈತಿ? ಮತ್ತೇನಾಕೈತ್ರಿ? ನೀವ್ ಯಾರು ಹೊತ್ಕೊಂಡು ಹೋಗಿರ್ತಿರಲ್ಲ, ನಿಮ್ಮನ್ನು ಹೋಗಿ ಅಲ್ಲಿ ಇಟ್ಟು ಬರೋದಾಕೈತಿ, ಅವ್ರು ಪುಣ್ಯತಿಥಿ ಮಾಡೋದಾಗ್ತದೆ. ನಾನು ಇತ್ತೀಚೆಗೆ ನ್ಯೂಸ್ ಹಂಟಲ್ಲಿ ಒಂದು ಸ್ಟೋರಿ ಓದ್ತಿದ್ದೆ. ಹಾವೇರಿ ಜಿಲ್ಲೆಯ ಶಿಗ್ಗಾಂವಿ ಒಳಗೆ ಒಬ್ಬ ತೀರ್ಕೊಂಡಿದ್ದ ಅಂತೇಳಿ ಹುಬ್ಬಳ್ಳಿಯ ಕಿಮ್ಸ್ನಲ್ಲಿ ಅನೌನ್ಸ್ ಮಾಡಿದ್ರು. ಗಾಡಿ ಒಳಗೆ ಅವ್ನ ಹೆಂಡತಿ ಕರ್ಕೊಂಡ್ ಬರಾಕತ್ತಿದ್ರು. ಅವನ್ ಮೇಲ ಒಂದು ದಾಬಾ ಕೂಟಕ್ಕೆ ಬರ್ತಿದ್ದಂತ್ರಿ. ಅವ ಆ ಆಂಬುಲೆನ್ಸ್ದಾಗ ಕರ್ಕೊಂಡು ಬರುವಾಗ ಹೆಂಡತಿ ಏನಾಕತ್ಲಿ, ಮೇಲ ದಾಬಾಕ್ ಬರ್ತಿದ್ರಲ್ರಿ, ಅದು ಬಂತು ನೋಡ್ರಿ, ಹೇಳ್ರಿ ಅಂದ್ಲು. ನಿಮ್ಗೆ ಆಶ್ಚರ್ಯ ಅನಿಸತಿ, ಅವ ಎದ್ದು ಕೂತಂತ್ರಿ. ಕೇಳಿರಿ ಕತಿ ಇದನ್ನ? ಬಹಳ ಮಜಾ ಕತಿ ಇದು. ದಾವಾ ನೋಡಿ ಎದ್ದು ಕುಂಡ್ರವ್ರು ಬೇರೆ ರೀ. ಕಬೀರ್ ದಾಸರದಾರ ನೋಡ್ರಿ, ಎದ್ದು ಕುಂತ ಹೇಳ್ತಾರಂತೆ,
ಇವತ್ತು ನಾನು ಸತ್ತಿದ್ದಕ್ಕೆ ಆ ತಾಯಿಗೆ ತನ್ನ ಮಗಳನ್ನ ಗಂಡನ ಮನೆ ಕಳ್ಸಾಕ್ ತೊಂದರೆ ಆಕತಿ ಅಂದ್ರೆ ಇವತ್ತು ನಾನು ಸಾಯೋದಿಲ್ಲ, ನಾಳೆ ಮತ್ತೆ ನಾ ಈ ದೇಹವನ್ನು ಬಿಡ್ತನು, ಮತ್ತೆ ಒಯ್ಯಾಕ ಬರ್ರಿ ಅಂದವ್ರು ಯಾರು ಅಂದ್ರೆ ಕಬೀರ್ ದಾಸ್ ಅವ್ರು. ನೋಡ್ರಿ ಎಷ್ಟು ಚೆನ್ನಾಗಿರ್ಬೇಕು ಹೇಳ್ರಿ. ಅವರು ಒಂದು ಪ್ರಶ್ನೆ ಕೇಳ್ತಾರೆ, ಹೂ ವಿಲ್ ಕ್ರೈ ವೆನ್ ಯು ಡೈ? ನೀನು ಸತ್ತರೆ ಅಳುವವರು ಯಾರು? ಒಂದು ದಾರ್ಶನಿಕ ಪ್ರಶ್ನೆ ಇದು, ಒಂದು ದಾರ್ಶನಿಕ ವಿವೇಚನೆಯನ್ನು ಮಾಡ್ತಾರೆ ಅವರು. ಹೀಗಾಗಿ ಈ ಜೀವನವನ್ನ ಸಾರ್ಥಕ ಮಾಡ್ಕೊಳ್ಬೇಕಾಗಿತ್ತು ಅಂದ್ರೆ ಏನು ಮಾಡಬೇಕು? ಅದಕ್ಕೆ ಚನ್ನಬಸವಣ್ಣ ಅನ್ನುವಂತಹ ಒಬ್ಬ ಜ್ಞಾನಿ ಹೇಳ್ತಾರ, ಗಂಡ ಬೇರುಂಡವೆನ್ನುವ ಪಕ್ಷಿಗೆ ತಲೆ ಎರಡು, ದೇಹ ಒಂದು. ಎಷ್ಟು ಚೆನ್ನಾಗಿ ಹೇಳ್ತಾರ ಅವರು. ಒಂದರ ಬಾಯಲ್ಲಿ ಹಾಲ ನೆರೆದು ಮತ್ತೊಂದರ ಬಾಯಲ್ಲಿ ವಿಷವ ನೆರೆದರೆ ಆ ಪಕ್ಷಿಗೆ ಮರಣವಪ್ಪಲ್ಲದೆ ಜಯವಪ್ಪುದೇ ಅಯ್ಯ. ಲಿಂಗವ ಪೂಜಿಸಿ ಜಂಗಮವ ಮರೆತರೆ ಕುಂಬಿನಿ ನರಕ ತಪ್ಪದು ಕೂಡಲು ಚನ್ನ ಸಂಗಮ ದೇವ. ಬಹಳ ಬಹಳ ನೀವು ಚಿಂತನೆ ಮಾಡ್ಬೇಕು ಈ ವಿಚಾರಗಳನ್ನು. ಗಂಡ ಬೇರುಂಡ ಪಕ್ಷಿ ಗೊತ್ತೇನ್ರಿ ಅವರು? ಇಲ್ಲಿ ತಾಯಂದ್ರೆ ಬಹಳ ಮಂದಿ ಕೂತ್ಕೊಂಡ್ರಿ, ಗೊತ್ತದ? ಗಂಡ ಬೇರುಂಡ ಅನ್ನುವಂತ ಪಕ್ಷಿ ಗೊತ್ತದ? ಕರ್ನಾಟಕ ರಸ್ತೆ ಸಾರಿಗೆ ನಿಗಮ ಸಂಸ್ಥೆಯ ಲಾಂಛನ ಯಾವುದು ಅಂದ್ರೆ ಗಂಡ ಬೇರುಂಡ ಪಕ್ಷಿ. ಈಗ ನಿಮ್ಮದ ಹವಾ ಐತೆ, ಎಲ್ಲಿ ಹೋದಲಿಲ್ಲ. ಬಸ್ನ್ಯಾಗ ಕುತ್ಕೊಂಡು ಹೆಂಗ್ ಹೊಂಟು ಬಿಟ್ರಿ ಅಂದ್ರೆ ಸಿದ್ದರಾಮಯ್ಯನವ್ರು ಘೋಷಣೆ ಮಾಡಿದ್ದ ತಡ ಧರ್ಮಸ್ಥಳಕ್ಕೆ ಎಷ್ಟು ಗಾಡಿ ಹೊಂಟು ಅಂದ್ರೆ ಸ್ವತಃ ಧರ್ಮಸ್ಥಳದ ವೀರೇಂದ್ರ ಹೆಗ್ಗಡಿ ಅವ್ರ ಕೈ ಮುಗುದಂದ್ರು ಬಹಳ ಮಂದಿ ಬರಾಕ್ ಹೋಗ್ಬೇಡ್ರಿ ಧರ್ಮಸ್ಥಳಕ್ಕೆ. ಎಲ್ಲಾ ಗಾಡಿಗಳು ಆ ಕಡೆನ ಹೊಂಟ್ಬಿಟ್ಟು ಸರ್ಕಾರದವ್ರು ನಿಮಗಾಗಿ ಒಂದು ಅವಕಾಶವನ್ನು ಮಾಡಿಕೊಟ್ರೆ ಸರಿಯಾಗಿ ಉಪಯೋಗ ಮಾಡ್ಕೋಬೇಕಂತೇಳಿ. ಈಗ ಆ ಬಸ್ ಹತ್ತಿರ್ತಿರಲ್ರಿ, ಅದ್ರ ಲಾಂಛನ ನೋಡ್ರಿ ಏನ್ರಿ ತಾಯಂದ್ರು? ಅಪ್ಪಗಳ ಸೀಟ್ ಹಿಡಿದ ಹೆಚ್ಚಾಗೈತ್ರಿ, ಲಾಂಛನ ಯಾವಾಗ ನೋಡೋಣ್ರಿ ನೀವ್ ಅಂತ ಹೇಳ್ತೀರಿ. ಈ ಗ್ಯಾರಂಟಿ ಯೋಜನೆಗಳು ಬಂದು ಎಲ್ಲ ಬಹಳ ಅಂದ್ರೆ ಬಹಳ ಜನರಿಗೆ ಅನುಕೂಲನೂ ಆಯ್ತು. ಈ ಬಸ್ ಹತ್ತು ಟೈಮ್ನೊಳಗೆ ಸಣ್ಣ ಸಣ್ಣ ಹುಡುಗರಿಗೆ ಕಾಲೇಜ್ಗಳಿಗೆ ಹೋಗುವಂತ ಸಂದರ್ಭದಲ್ಲಿ ಬಹಳ ಅನಾನುಕೂಲನೂ ಆಯ್ತು. ಈ ಗ್ಯಾರಂಟಿ ಅನ್ನುವಂಥದ್ದು ಎಷ್ಟು ಹುಚ್ಚಿಡಿಸ್ಬಿಟ್ಟದ ಅಂದ್ರೆ, ನಾನು ಮೊನ್ನೆ ಕಾರ್ಯಕ್ರಮದೊಳಗೆ ಹೇಳಿದೆ, ನಿಮಗೇನಾದ್ರೂ ಪ್ರಶ್ನೆಗಳಿತ್ತು ಅಂದ್ರೆ, ಸಂಶಯಗಳಿತ್ತು ಅಂದ್ರೆ ದಯವಿಟ್ಟು ಪ್ರಶ್ನೆಗಳನ್ನು ಕೇಳ್ರಿ ಅಂದಾಗ ಪಾಟ್ನ ಹೋಗ್ಬೇಕು ಅಜ್ಜಿ ಅದ್ನಿತ್ ಕೇಳಿದ್ಲು, 2 ತಿಂಗಳದ ಗ್ಯಾರಂಟಿ ರೊಕ್ಕ ಬಂದಿಲ್ರಿ ಅಪ್ಪ ಅವ್ರ ಹೆಂಗ್ ಮಾಡೋದ್ರಿ? ಇಂಥದ್ದೆಲ್ಲ ನಡೆದದ ಈಗೆಲ್ಲ. ಈಗ ನೋಡ್ರಿ, ಅದೆಲ್ಲ ನಿಮ್ಮನ್ನೆಲ್ಲ ಬಹಳ ಈ ಸಮಾಜದ ಮುಖ್ಯ ವಾಹಿನಿಗೆ ತರಬೇಕು ಅಂತ ಹೇಳಿ ಸರ್ಕಾರದ ಯೋಜನೆಗಳನ್ನ ಸಮರ್ಪಕವಾಗಿ ತಾವೆಲ್ಲ ಉಪಯೋಗ ಮಾಡಿಕೊಳ್ಬೇಕು. ಆ ಗಂಡ ಬೇರುಂಡ ಅನ್ನುವಂತ ಪಕ್ಷಿಯನ್ನು ಉದಾಹರಣೆಯಾಗಿ ಇಟ್ಟುಕೊಂಡು ಚನ್ನಬಸವಣ್ಣ ಎಷ್ಟು ಚೆನ್ನಾಗಿರುವಂತ ಉದಾಹರಣೆಯನ್ನ ಇಟ್ಟುಕೊಂಡು ಒಂದು ಸಂದೇಶವನ್ನು ಕೊಡ್ತಾರೆ ನೋಡ್ರಿ. ಅದಕ್ಕ ತಲೆ ಎರಡದಾವ, ದೇಹ ಒಂದೇ ಅದ. ಒಂದರ ಬಾಯಲ್ಲಿ ಹಾಲ ನೆರೆದು ಮತ್ತೊಂದರ ಬಾಯಲ್ಲಿ ವಿಷವ ನೆರೆದರೆ ಆ ಪಕ್ಷಿಗೆ ಮರಣ ಒಪ್ಪಲ್ಲದೆ ಜಯ ಒಪ್ಪುದೇ ಅಯ್ಯ. ಒಂದ್ರ ಬಾಯಿಯೊಳಗೆ ಹಾಲು ಹಾಕ್ತಿರಿ, ಇನ್ನೊಂದ್ರ ಬಾಯಿಯೊಳಗೆ ವಿಷ ಹಾಕಿ ಬಿಟ್ರಿ ಅಂದ್ರೆ ಆ ಪಕ್ಷಿ ಡೆಫಿನೆಟ್ಲಿ ಸತ್ತು ಹೋಗ್ಬಿಡ್ತದೆ. ಮುಂದುವರೆದವ್ರು ಹೇಳ್ತಾರೆ ನೋಡ್ರಿ, ಲಿಂಗವ ಪೂಜಿಸಿ ಜಂಗಮವ ಮರೆತರೆ ಕುಂಭಿನಿ ನರಕ ತಪ್ಪದು. ಅಂಗೈಯೊಳಗೆ ಲಿಂಗ ಹಿಡಿದು ಪೂಜೆ ಮಾಡೋದು ಆತ್ಮ ಕಲ್ಯಾಣಕ್ಕೆ. ಬಲಗೈಯಿಂದ ಜೋಳಿಗೆ ಹಿಡಿದು ತಿರ್ಕೊಂಡು ಬಂದು ಕರ್ಕೊಂಡು ಉಣ್ಣುವಂತ ಕಾಯಕವನ್ನು ಅಪೋರ್ ಮಾಡ್ತಾ ಇದ್ದಾರಲ್ಲ, ಇದು ಲೋಕ ಕಲ್ಯಾಣಕ್ಕಾಗಿ, ಇದು ಜಂಗಮ ಸೇವೆ. ಇದನ್ನ ಮಾಡಬೇಕು. ನಾನು ಈ ಕೊಪ್ಪಳದ ಮಠಕ್ಕೆ ಬಂದಾಗ ಇಲ್ಲಿ ಸೂಕ್ಷ್ಮವಾಗಿ ಒಂದು ಭಾವಚಿತ್ರವನ್ನು ನೋಡ್ತಿದ್ದೆ. ಶಾಂತವೀರಪ್ಪ ಅವರು ಒಂದು ಆಸನದಲ್ಲಿ ತನ್ಮಯರಾಗಿ ಕೂತ್ಕೊಂಡಾರೆ. ನೀವು ಸೂಕ್ಷ್ಮವಾಗಿ ನೋಡ್ರಿ, ಎಲ್ಲ ಕಡೆ ವೆಬ್ಸೈಟ್ ನಲ್ಲಿನೂ ಇದೆ, ಅಲ್ಲಲ್ಲಿ ಆ ಭಾವಚಿತ್ರಗಳನ್ನ ನೀವು ನೋಡಬಹುದು. ಅಲ್ಲಿ ಒಂದು ಏಕತಾನತೆಯನ್ನು ನೀವು ಗುರುತಿಸಬೇಕು. ಅದಕ್ಕೆ ನಾವು ಸಿಂಕ್ರನೈಸೇಷನ್ ಅಂತ ಕರಿತೀವಿ. ಸಿಂಕ್ರನೈಸೇಷನ್ ಅಂದ್ರೆ ಏನು? ದೇವರೊಂದಿಗೆ ಒಂದಾಗೋದು. ಲಿಂಗವ ಪೂಜಿಸುವುದು ಯಾಕೆ ಅಂದ್ರೆ ಆತ್ಮ ಕಲ್ಯಾಣವನ್ನು ಸಾಧಿಸೋಕೆ. ಅಂಗೈಯಲ್ಲಿ ಲಿಂಗವನ್ನು ಹಿಡಿದು ತದೇಕ ದೃಷ್ಟಿಯಿಂದ ನೀವು ನೋಡ್ತಾ ನೋಡ್ತಾ ಹೋಗಿಬಿಟ್ರಿ ಅಂದ್ರೆ ನಿಮಗೆ ಅದ್ಭುತವಾಗಿರುವಂತ ಬೆಳಕು ಸಿಗ್ತದೆ, ಅದ್ಭುತವಾಗಿರುವಂತ ಚೈತನ್ಯ ಸಿಗ್ತದೆ ಅನ್ನುವಂಥದ್ರ ಬಗ್ಗೆ ನಾವು ಮಾತಾಡ್ತೀವಿ. ಅಪ್ಪ ಅವರು ನೋಡ್ರಿ, ಪ್ರಾತಃ ಕಾಲದ ಸಂದರ್ಭದಲ್ಲಿ ಎದ್ದು ಅವರು ಇಷ್ಟಲಿಂಗ ಆರಾಧನೆಯನ್ನು ಮಾಡ್ತಾ ಇದ್ರು. ನೀವು ದೇವರ ಜೊತೆಗೆ ಒಂದು ಸಂಬಂಧವನ್ನು ಬೆಳೆಸ್ಕೋಬೇಕು. ಅವಾಗ ನಿಮ್ಮಲ್ಲಿ ಅದು ಅದ್ಭುತವಾದ ಒಂದು ಶಕ್ತಿಯನ್ನು ಹುಟ್ಟಾಕ್ತದೆ. ನಮ್ಮ ಅಥಣಿ ಭಾಗಕ್ಕೆ ಬಂದು ಬಿಟ್ರಿ ಅಂದ್ರೆ ಅಲ್ಲಿ ಅಥಣಿಯ ಶಿವಯೋಗಿಗಳು ಅಂತ ಆಗಿ ಹೋದ್ರಿ. ಅವ್ರ ಚರಿತ್ರೆಯನ್ನು ನೀವು ಕೇಳಬೇಕು. ಯಾರೋ ಒಬ್ರು ಬಂದ್ರು, ಅಪ್ಪ ಅವರು ನೀವು ಶಿವಯೋಗದ ಶಿಖರ ಏರಿರಿ ಅಂತ ತಿಳ್ಕೊಂಡು ಹೇಳ್ತಾರೆ, ಶಿವಯೋಗ ಅಂದ್ರೆ ಏನ್ ಹೇಳ್ರಿ? ಅಪ್ಪ ಅವ್ರು ಹಿಂಗ್ ನೋಡಿದ್ರು, ನಕ್ರು, ಸುಮ್ಮಾಗ್ಬಿಟ್ರು. ಅಪ್ಪ ಅವ್ರು ಶಿವಯೋಗ ಅಂದ್ರೆ ಏನ್ ಹೇಳ್ರಿ ಅಂತ ಮತ್ತೆ ಬಂದವ್ರು ದುಂಬಾಲು ಬಿದ್ರು. ಅಪ್ಪ ಅವ್ರು ಏನೂ ಹೇಳಿಲ್ಲ. ಒಳಗಡೆ ಅಥಣಿ ಶಿವಯೋಗಿಗಳು ಅವ್ರ ಶಿಷ್ಯರಾಗಿರುವಂತ ಸಿದ್ಧಲಿಂಗ ಅಪ್ಪಗಳು ಬಂದು ಕೇಳಿದ್ರು, ಏನಪ್ಪ ನಿನ್ನ ಪ್ರಶ್ನೆ? ಶಿವಯೋಗ ಅಂದ್ರೆ ಏನ್ ಗೊತ್ತಾಗ್ಬೇಕಾಗ್ಯದ ನೋಡ್ರಿ, ತಲೆಯಾಗಿಟ್ಕೊಳ್ರಿ. ಶಿವಯೋಗ ಅಂದ್ರೆ ಅಥಣಿ ಶಿವಯೋಗಿಗಳಿಗೆ ಅಷ್ಟೇ ಅಲ್ರಿ, ಯಾವ ಯೋಗಿಗಳಿಗೂ ಹೇಳಕ್ ಬರಂಗಿಲ್ಲ. ಅದನ್ನ ಅನುಭವಿಸಬೇಕು ನೀವು. ಶಿವಯೋಗವನ್ನ ಹೇಳೋದಕ್ ಬರಂಗಿಲ್ಲ. ಕಬ್ಬು ಹೆಂಗದ ಅಂತ ತಿಳ್ಕೊಂಡು ಕೇಳಿದ್ರೆ ಸಿಹಿ ಐತಿ ಅಂತ ತಿಳ್ಕೊಂಡು ಹೇಳ್ತೀರಿ, ಸಿಹಿ ಹೆಂಗೈತಿ ಅಂತ ತಿಳ್ಕೊಂಡು ಕೇಳಿದ್ರೆ ನಿಮ್ಗೆ ಹೇಳಕ್ ಬರಂಗಿಲ್ಲ. ನೀವು ಅದನ್ನ ತಿನ್ಬೇಕಾಗ್ತದೆ, ಅನುಭವಿಸ್ಬೇಕಾಗ್ತದೆ.
ಅತನಿಯಪ್ಪ ಅವ್ರು ನೋಡ್ತಿದ್ರು, ನಗ್ತಿದ್ರು, ಸುಮ್ಮ ಆಗ್ತಿದ್ರಲ್ಲ. ಅತನಿಯಪ್ಪ ಅವ್ರ ಶಿಷ್ಯರಾಗಿರುವಂತ ಸಿದ್ಧಲಿಂಗಪ್ಪಗಳು ಬಂದು ಕೇಳಿದ್ರೆ ಏನು ಬೇಕಾಗಿದೆ ನಿನಗೆ? ಶಿವಯೋಗದ ಶಿಖರ ಯಾರ್ಯಾರ ಅಂತ ತಿಳ್ಕೊಂಡು ಹೇಳ್ತಾರ್ರಿ, ಅದನ್ನ ತಿಳ್ಕೊಳ್ಳೋ ಸಲುವಾಗಿ ನಾ ಬಂದೀನಿ. ಅಪ್ಪ ಅವ್ರು ಹೇಳಕ್ ತಯಾರಿಲ್ಲ. ಇಲ್ಲಿ ಬಾ ಅಂದ್ರ ಅಲ್ಲಿ ಕಾಂತ ನೋಡು, ಅತನಿಯ ಪರಮ ಪೂಜ್ಯರಾಗಿರುವಂತಹ ಮುರುಘೇಂದ್ರ ಮಹಾಶಿವಯೋಗಿಗಳವರು ಧರಿಸುವಂತಹ ಪಾದುಕೆಗಳದಾವ, ಅವನ ಕೈಯಾಗಿ ಹಿಡ್ಕೋ ಅಂದ್ರು. ಆ ಬಂದಿರುವಂತ ವ್ಯಕ್ತಿಗೆ ಸಿಟ್ಟು ಬಂತ್ರಿ. ನಿಮ್ಗೆ ಶಿವಯೋಗ ಅಂದ್ರೆ ಹೇಳಕ್ ಬರಂಗಿಲ್ಲ, ಬೂಟಾಟಿಕೆ ಮಾಡ್ತೀರಿ, ಅಪ್ಪ ಅವ್ರ ಪಾದುಕೆಗಳನ್ನ ಕೈಯಾಗಿ ಹಿಡ್ಕೋ ಅಂತೀರಿ, ತಲೆ ಮೇಲೆ ಇಟ್ಕೋ ಅಂತೀರಿ, ಗೊತ್ತಿಲ್ಲ ಅಂದ್ರೆ ಗೊತ್ತಿಲ್ಲ ಅಂತ ಹೇಳಿಬಿಡ್ರಿ, ನಾನು ಹೋಗಿಬಿಡ್ತೀನಿ ಅಂತ ತಿಳ್ಕೊಂಡಂದಾಗ ಸಿದ್ಧಲಿಂಗ ಅಪ್ಪಗಳು ಹೇಳಿದ್ರು, ಶಿವಯೋಗ ಅಂದ್ರೆ ಗೊತ್ತಾಗ್ಬೇಕು, ಗೊತ್ತಾಗ್ಬಾರ್ದು. ಗೊತ್ತಾಗ್ಬೇಕ್ರಿ. ಅತನೇ ಶಿವಯೋಗಿಗಳು ಧರಿಸುವಂತ ಪಾದುಕೆಗಳನ್ನ ಕೈಯಾಗಿ ಹಿಡ್ಕೋ ಅಂದ್ರು. ಕೈಯಲ್ಲಿ ಹಿಡ್ಕೊಂಡ, ಕಿವಿಗೆ ಹಿಡ್ಕೋ ಅಂದ್ರು. ನನ್ನ ಮಾತುಗಳನ್ನು ತಾವೆಲ್ಲ ಗಂಭೀರವಾಗಿ ಕೇಳಬೇಕು. ಅಥನೀಯ ಶಿವಯೋಗಿಗಳವರು ಧರಿಸುವಂತಹ ಪಾದುಕೆಗಳನ್ನ ಕಿವಿಗೆ ಹಿಡ್ಕೊಂಡ್ರೆ ಆ ಪಾದುಕೆಗಳಿಂದ ಓಂ ನಮಃ ಶಿವಾಯ ಅನ್ನುವಂತ ಶಬ್ದ ಹೊರಗೆ ಬರ್ತಿತ್ತು. ಇದು ಆಶ್ಚರ್ಯ ಅನಿಸ್ತದೆ ನಿಮಗೆ. ನೀವು ಹರಿದಾಸರ ಕತೆ ಕೇಳಬೇಕು. ಒಂದು ಮೂಲೆಯೊಳಗೆ ತಂಬೂರಿಯನ್ನು ಇಟ್ಟು ಇನ್ನೊಂದು ಮೂಲೆಯೊಳಗೆ ಕೂತ್ಕೊಂಡು ಅವರು ಧ್ಯಾನಸ್ಥರಾಗಿ ಕೀರ್ತನೆಯನ್ನು ಹಾಡೋದಕ್ಕೆ ಶುರು ಮಾಡಿದ್ರು ಅಂದ್ರೆ ಆ ತಂಬೂರಿ ತಂತಿ ಮೀಟ್ಲಿಲ್ಲ ಅಂದ್ರೂ ಅದರಿಂದ ಸ್ವರ ಹೊರಗೆ ಬರ್ತಿತ್ತು ಅಂತ ತಿಳ್ಕೊಂಡು ಹೇಳ್ತಾರೆ ಹರಿದಾಸ್ ಅವ್ರ ಬಗ್ಗೆ. ಅಷ್ಟು ಅದ್ಭುತವಾಗಿ ಸಾಧನೆ ಮಾಡಿದರು. ನಾನು ಯಾಕೆ ಈ ಮಾತುಗಳನ್ನು ಹೇಳಿದೆ ಅಂದ್ರೆ, ನೀವು ಕೊಪ್ಪಳಕ್ಕೆ ಬಂದ್ರಿ ಅಂದ್ರೆ ಅಲ್ಲಲ್ಲಿ ಗುಡ್ಡ ಕಾಣಿಸ್ತದೆ, ಕಲ್ಲು ಕಾಣಿಸ್ತದೆ, ಲಕ್ಷ ಕೊಟ್ಟು ಕೇಳಿಬಿಟ್ರಿ ಅಂದ್ರೆ ಓಂ ನಮಃ ಶಿವಾಯ ಅನ್ನುವಂಥ ಶಬ್ದ ನಿಮಗೆ ಕೇಳಿಸ್ತದೆ. ಅದು ಆತ್ಮ ಕಲ್ಯಾಣದ ಸಂಕೇತ. ಶಾಂತವೀರ ಮಹಾಶಿವಯೋಗಿಗಳವರು ಅಂಗೈಯಲ್ಲಿ ಲಿಂಗವನ್ನು ಹಿಡಿದು ತದೇಕ ದೃಷ್ಟಿಯಿಂದ ನೋಡ್ತಾ ನೋಡ್ತಾ ಲಿಂಗವೇ ತಾನಾಗ್ಬಿಟ್ರು. ಲಿಂಗ ತಾನೇ ಆಗ್ಬಿಡೋದು ಅಂದ್ರೆ ದೇವರ ಜೊತೆಗೆ ಒಂದಾಗೋದು ಅಂತೇಳಿ. ನಾ ಬಹಳ ಸಂದರ್ಭಗಳಲ್ಲಿ ಒಂದು ಕತೆ ಹೇಳ್ತಿರ್ತೀನಿ. ಒಬ್ಬ ಗುರುಗಳು ಹೊಂಟಿದ್ರು ಶಿಷ್ಯರನ್ನೆಲ್ಲ ಕರ್ಕೊಂಡು, ಕಾಡಿಗಳಿಗೆ ಹೋಗ್ತಿದ್ರು. ಧ್ಯಾನ ಮಾಡ್ಬೇಕನ್ನಿಸ್ತು. ಒಂದು ಕಲ್ಲು ಮೇಲೆ ಕುತ್ಕೊಂಡ್ರು. ನಾ ಧ್ಯಾನಕ್ಕೆ ಕೂತ್ಕೋತೀನಪ್ಪ ಅಂದ್ರು. ಅಪ್ಪ ಅವ್ರು ಬ್ಯಾಡ್ರಿ, ಕಾಡು ಬಹಳ ದೊಡ್ಡದ, ಹೆಚ್ಚು ಕಡಿಮೆ ಆಯ್ತು ಅಂದ್ರೆ ದೊಡ್ಡ ದೊಡ್ಡ ಪ್ರಾಣಿಗಳು ಬಂದು ನಮ್ಮನ್ನು ತಿಂದು ಬಿಡ್ಬೋದು, ಇನ್ನೊಂಚೂರು ಮುಂದಕ್ಕೆ ಹೋಗ್ಬಿಟ್ಟಿವಂದ್ರೆ ಆಶ್ರಮದ ಅಲ್ಲಿ ಹೋಗಿ ನೀವು ಧ್ಯಾನಕ್ಕೆ ಕುತ್ಕೊಡ್ರಿ ಅಂತ ಶಿಷ್ಯರೆಲ್ಲ ಅಂದ್ರು. ಗುರುಗಳು ಅಂದ್ರು ನಾನು ಇಲ್ಲೇ ಧ್ಯಾನಕ್ಕೆ ಕುತ್ಕೋಬೇಕು ಅಂತ ಹೇಳಿ ಕುತ್ಕೊಂಡ್ ಬಿಟ್ರು. ಶಿಷ್ಯರು ಅಲ್ಲೇ ಮಗ್ಲು ಕುತ್ಕೊಂಡ್ರು. ಅಷ್ಟ್ರೊಳಗಡೆ ಒಂದು ಹುಲಿ ಗರ್ಜನೆ ಹಾಕುವಂತ ಬಂತ್ರಿ. ಅಲ್ಲಿ ಗರ್ಜನೆ ಹಾಕುವಂತ ಬಂದಾಗ ಗುರುಗಳು ತನ್ಮಯರಾಗಿ ಕುತ್ಕೊಂಡಿದ್ರಲ್ಲ, ಶಾಂತವೀರಪ್ಪ ಅವ್ರ ಭಾವಚಿತ್ರವನ್ನು ನೋಡಿದಾಗ ಗೊತ್ತಾಗ್ತತಿಲ್ಲ, ಹಂಗೆ ಕುತ್ಕೊಂಡಿದ್ರು. ಆ ಯಾವಾಗ ಹುಲಿ ಗರ್ಜನೆ ಮಾಡಿತಲ್ಲ, ನೀವು ಅರಣ್ಯದ ಶಾಸ್ತ್ರವನ್ನ, ಅರಣ್ಯದ ವಿಜ್ಞಾನವನ್ನ ಓದ್ರಿ ನೀವು ಗೊತ್ತಾಗ್ತದೆ. ಹುಲಿ ಏನಾದ್ರೂ ಗಟ್ಟಿ ಉಳಿದಾಗಿರುವಂತ ಒಂದು ಹುಲಿ ಗರ್ಜನೆ ಹಾಕಿತು ಅಂದ್ರೆ 2 ಕಿಲೋಮೀಟರ್ಗಳವರೆಗೆ ಕೇಳಿಸ್ತೈತೆ ಅಂತ ಹುಲಿ ಗರ್ಜನೆ. ಹುಲಿ ಗರ್ಜನೆ ಹಾಕೋದು ಶಿಷ್ಯರಿಗೆಲ್ಲ ಕೇಳಕ್ ಆಯ್ತಲ್ಲ. ಅಪ್ಪ ಅವ್ರು ಹೇಳ್ರಿ ಹುಲಿ ಬಂತು ಹೇಳ್ರಿ ಅನ್ನಕತ್ರು, ಹೇಳಿಲ್ಲ. ಯಡಿಯೂರಿನ ತೋಂಟದ ಸಿದ್ಧಲಿಂಗ ಶಿವಯೋಗಿಗಳವರ ಭಾವಚಿತ್ರವನ್ನು ನೋಡ್ರಿ ನೀವು, ಹುತ್ತು ಬೆಳೆದದು. ತದೇಕ ದೃಷ್ಟಿಯಿಂದ ಅವರು ಲಿಂಗವನ್ನು ನೋಡ್ತಾ ನೋಡ್ತಾ ಹೊರಗಿನ ಪ್ರಪಂಚನ ಮರೆತು ಬಿಟ್ಟಾರ ಅವರು. ಗುರುಗಳನ್ನ ಎಬ್ಸಕ್ ಹೋದ್ರು ಹೇಳಲಿಲ್ಲ. ಅದ್ರಾಗ ಒಬ್ಬ ಶಿಷ್ಯ ಬಹಳ ಶಾನ ಇದ್ದ. ಅವ ಒಂದು ಮಾತು ಹೇಳ, ತಮ್ಮಗೊಡ್ರೆ ನಾವೊಂದು ಮಾತು ಹೇಳ್ತೀನಿ ಕೇಳ್ರಿ ನಾವು ಹಿಂದಿದ್ದವ್ರಿಗೆಲ್ಲರಿಗೂ. ಏನಪ್ಪಾ ಅಂದ್ರು, ಅಪ್ಪಗಳಿಗೆ ಹೆಂಡ್ರು ಇಲ್ಲ, ಮಕ್ಕಳು ಇಲ್ಲ, ನಮಗೆಲ್ಲರೂ ಅದಾರ. ಹೆಚ್ಚು ಕಡಿಮೆ ಆಯ್ತಂದ್ರೆ ಹುಲಿ ನಮ್ಮನ್ನ ತಿಂದ ಬಿಡ್ತೈತಿ. ನಾ ಮಾತ್ರ ಗಿಡ ಏರ್ ನನ್ನ ಜೀವ ಉಳಿಸ್ಕೋತನು. ಜೀವ ಉಳಿದ್ರೆ ಗುರುಗಳು ಮುಂದಿನ ಎಲ್ಲ, ಜೀವನ ಇಲ್ಲಂದ್ರೆ ಗುರುಗಳನ್ನ ತಗೊಂಡು ಏನ್ ಮಾಡ್ಬೇಕಂತೇಳಿ ಅಂದ. ಅವನ ಬೆನ್ನ ಹತ್ತಿದ್ರು. ಎಲ್ಲರೂ ಗಿಡ ಏರಿ ಕುತ್ಕೊಂಡ್ರು. ಹುಲಿ ಬಂತು, ಏನೂ ಮಾಡ್ಲಿಲ್ರಿ. ಅರ್ಧ ತಾಸು ಕುತ್ಕೊಂಡು ಹೋಗ್ಬಿಡ್ತು. ಅಪ್ಪ ಅವ್ರ ಕಣ್ ತೆಗೆದು ನೋಡ್ತಾರೆ, ಎಲ್ಲಿದಿರೋ ಶಿಶು ಮಕ್ಕಳು ಅಂದ್ರು. ಅಪ್ಪ ಅವ್ರು ಇಲ್ಲಿದ್ರು ಗಿಡದಾಗ ಅಂದ್ರು. ಇಳಿರಿ ಅಂದ್ರು. ಹುಲಿ ಬಂದಿತ್ರಿ ಅಜ್ಜಾರ, ನಿಮ್ ಬೆನ್ನ ಹತ್ತಿರ ಮುಕ್ತಿ ಸಿಗತೈತೆ ಅಂತ ತಿಳ್ಕೊಂಡು ಹೇಳ್ತಾರೆ. ಹೆಚ್ಚು ಕಡಿಮೆ ಆಗಿತ್ತಂದ್ರೆ ನಮ್ಮ ಹೆಣಾನ ಬೀಳ್ತಿತ್ರಿ. ಇಲ್ಲಿ ಹುಲಿ ನಮ್ ಹೆಣಾನೂ ಸಿಗ್ತಿರ್ಲಿಲ್ಲ, ಹುಲಿ ತಿಂದು ಬಿಡ್ತಿತ್ತು. ಇರ್ಲಿ ಶಾನೆ ಅದ್ರ ನಡ್ರಿ ಅಂತ ತಿಳ್ಕೊಂಡು ಮುಂದೆ ಕರ್ಕೊಂಡು ಬಂದ್ರಿ. ಒಂದ್ ಅರ್ಧ ಕಿಲೋಮೀಟರ್ ಮುಂದೆ ಬಂದಿರ್ಲಿಲ್ಲ. ಒಂದು ಸಣ್ಣ ಗುಂಗಿ ಹುಳ ಗುಯ್ ಅಂತ ಬರ್ತಿತ್ತು. ಕಿವಿ ಬಡ್ಕೊಂಡ್ರು. ಈ ಕಡೆ ಕಿವಿಗೆ ಬರ್ತಿತ್ತು. ಮತ್ ಗುಯ್ ಅಂತ ಈ ಕಡೆ ಬಂದಾಗ ಈ ಕಡೆ ಬಡ್ಕೊಳ್ತಿದ್ರು. ಮತ್ ಈ ಕಡೆ ಬರ್ತಿತ್ತು. ಏನು ಮಾಡ್ರು ಒಂದು ಸಣ್ಣ ಗುಂಗಿ ಹುಳ ಅವ್ರನ್ನ ಬಿಡಾಕ ತಯಾರಿಲ್ರು. ಅವ್ರ ಹೆಗಲ ಮೇಲೆ ವಸ್ತ್ರ ತಗೊಂಡು ಆ ಗುಂಗಿ ಹುಳ ಹಾರಿಸಿ ಓಡಿಸ್ಕೊಡ್ದ ಸಾಕಾಗಿ ಬಿಡ್ತಿರಿ ಹಿಂದಿರು ಶಿಷ್ಯರಿಗೆ. ಅವೇನ್ ಪ್ರಶ್ನೆ ಕೇಳಿದ್ದಲ್ಲ, ನಿಮ್ಗೆ ಹೆಂಡ್ರು ಇಲ್ಲ, ಮಕ್ಕಳು ಇಲ್ಲ, ಅಪ್ಪ ಅವ್ರಿಗೆ ನಮಗೆಲ್ಲದಾರ ಅಂತ ಅಂದಿದ್ದಲ್ಲ. ಅವ ಪ್ರಶ್ನೆ ಕೇಳಿದ ಗುರುಗಳನ್ನ, ಅಪ್ಪ ಅವ್ರ ನಿಮ್ಮನ್ನೊಂದು ಪ್ರಶ್ನೆ ಕೇಳ್ಬೇಕಂತ ಮಾಡೀನ್ರಿ. ಏನು ಕೇಳಪ್ಪ ಅಂದ್ರ, ಹಿಂದೆ ನೀವು ಧ್ಯಾನಕ್ಕೆ ಕೂತ್ಕೊಂಡಾಗ ದೊಡ್ಡ ಹುಲಿ ಬಂದ್ರು ನಿಮಗೇನೂ ಮಾಡ್ಲಿಲ್ಲ, ಈಗ ಸಣ್ಣ ಗುಂಗಿ ಹುಳ ಯಾಕಿಷ್ಟು ನಿಮ್ಮನ್ನ ಕಾಡಾಕತ್ತೈತ್ರಿ ಅಪ್ಪ ಅವ್ರ ಅಂದ. ಗುರುಗಳು ಹೇಳಿದ್ರು, ಹಿಂದೆ ನಾ ಧ್ಯಾನಕ್ಕೆ ಕೂತ್ಕೊಂಡಾಗ ದೊಡ್ಡ ಹುಲಿ ಬಂದ್ರು ಯಾಕೇನೂ ಮಾಡ್ಲಿಲ್ಲ ಅಂದ್ರೆ ಆಗ ನಾ ದೇವ್ರ ಜೊತೆಗಿದ್ನಪ್ಪ. ಈಗ ಸಣ್ಣ ಗುಂಗಿ ಹುಳ ಯಾಕಿಷ್ಟು ಕಾಡಾಕತ್ತೈತಿ ಅಂದ್ರೆ ಈಗ ನಾನ್ ನಿಮ್ಮ ಜೊತೆ ಅದನಪ್ಪ, ಅದಕ್ಕೆ ಕಾಡಾಕತ್ತೈತಿ ಅಂತ ಹೇಳಿದ್ರು. ಸಿಂಕ್ರನೈಸೇಷನ್, ನೀವು ದೇವರೊಂದಿಗೆ ಒಂದು ಏಕತಾನತೆಯನ್ನ ನೀವು ಸಾಧಿಸಿದಾಗ ನಿಮ್ಮಲ್ಲಿ ಒಂದು ಚೈತನ್ಯ ಹುಟ್ಟುತ್ತದೆ. ಆ ಚೈತನ್ಯ ಏನು ಮಾಡ್ತದೆ ಅಂದ್ರೆ ಜಂಗಮ ಆರಾಧನೆಗೆ ತಂದು ಬಿಡ್ತದೆ. ಲಿಂಗವನ್ನು ಪೂಜಿಸುವುದು ಜಂಗಮ ಆರಾಧನೆಯನ್ನು ಮಾಡುವುದು. ನೀವು ಯಾವುದೇ ಮಹಾತ್ಮರ ಚರಿತ್ರೆಯನ್ನು ನೀವು ಸೂಕ್ಷ್ಮವಾಗಿ ನೋಡಬೇಕು, ದಾರ್ಶನಿಕವಾಗಿ ಅವಲೋಕನ ಮಾಡಬೇಕು. ಸೂಕ್ಷ್ಮವಾಗಿ ಅವರ ಬದುಕಿನ ವಿವಿಧ ಲಕ್ಷಣಗಳ ಕುರಿತಾಗಿ ನೀವು ಚಿಂತನೆ ಮಾಡ್ರಿ. ಅವರು ತಾವು ಕಂಡುಕೊಂಡಿರುವಂತಹ ಸತ್ಯವನ್ನ ಜಗತ್ತಿಗೆ ನೀಡಬೇಕು ಅಂತ ಹೊರಡ್ತಾರೆ. ಬುದ್ಧನಿಗೆ ಜ್ಞಾನೋದಯ ಆಯ್ತು. ಕುತ್ಕೊಂಡಿದ್ರಲ್ಲ ಗಿಡದ ಕೆಳಗಡೆ, ಬೋಧಿ ವೃಕ್ಷದ ಕೆಳಗೆ ಕೂತ್ಕೊಂಡಿದ್ರು.
ಜ್ಞಾನೋದಯ ಆಗುವಂತ ಸಂದರ್ಭ, ಬಿಸಿಲು ಬಹಳ ಇತ್ತು. ಅವ್ರ ತಲೆ ಮೇಲೆ ಈ ರೌಂಡ್ 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 ಕೂದಲೆಲ್ಲ ಕರ್ಲಿ ಇದೆ, ಅದೇನಂತೀವಿ ಗೊಂಗುರು ಗೊಂಗುರು ಕೂದಲ ಇದೆ ಅಂತ ನಾವೆಲ್ಲ ಮಾತಾಡ್ತೀವಿ. ಅದು ಕೂದಲಲ್ಲ. ಅದು ನೀವು ಸೂಕ್ಷ್ಮವಾಗಿ ಅಧ್ಯಯನ ಮಾಡಿದ್ರೆ ಗೊತ್ತಾಗ್ತದೆ. ಬುದ್ಧನ ತಲೆಯ ಮೇಲೆ ಗುಂಗುರು ಕೂದಲಿನ ಚಿತ್ರ ಅಲ್ಲ ಅದು. ಅಲ್ಲಿರುವಂತಹದ್ದು ಬಸವನ ಹುಳುಗಳ ಚಿತ್ರ. ಅದು ಬುದ್ಧ ಬಿಸಿಲಿಗೆ ಕೂತ್ಕೊಂಡಿದ್ರಲ್ಲ, ಅವಾಗ ನೆತ್ತಿಗೆ ಬಿಸಿಲು ಹತ್ತಬಾರದು ಅಂತ ಹೇಳಿ ಅಲ್ಲಿ ಸುತ್ತಲೂ ಇರುವಂತಹ ಬಸವನ ಹುಳುಗಳು ಮೇಲೆ ಏರಿ ತಂಪು ಮಾಡಿದ್ವು ಅಂತ. ಒಬ್ಬ ಬಹಳ ದೊಡ್ಡ ವಿದ್ವಾಂಸರು ಒಂದ್ ಕಡೆಗೆ ಮಹಾತ್ಮರು ಒಂದು ಮಾತು ಹೇಳ್ತಾರೆ, ನೀವು ಅಮೆರಿಕಾದೊಳಗೆ ಧ್ಯಾನಕ್ಕೆ ಕೂತ್ಕೊಂಡ್ರಿ ಅಂದ್ರೆ ನೀವು ಒಬ್ಬರೇ ಕೂತ್ಕೋತೀರಿ, ಭಾರತದಲ್ಲಿ ಧ್ಯಾನಕ್ಕೆ ಕೂತ್ಕೊಂಡ್ರಿ ಅಂದ್ರೆ ಇಡೀ ಪ್ರಕೃತಿನೇ ನಿಮ್ ಜೊತೆಗೆ ಧ್ಯಾನಕ್ಕೆ ಕೂತ್ಕೊಳ್ತೈತಿ ಅನ್ನೋ ಊರ್ಲ ಅಂತ ನಾವು ತಿಳ್ಕೊಂಡಿರ್ತೀವಿ. ಬಸವನ ಹುಳುಗಳು ಬಂದು ಅವರಿಗೆ ರಕ್ಷಣೆಯನ್ನು ನೀಡಿದ್ವು ಅನ್ನುವಂತ ಚರಿತ್ರೆ ನಾವು ಕೇಳ್ತೀವಲ್ಲ, ಇದು ಧ್ಯಾನದ ಶಕ್ತಿ. ಇದು ದೇವರ ಜೊತೆಗೆ ನೀವು ಬೆರೆತ್ರಿ ಅಂದ್ರೆ ಅಂತದೊಂದು ಶಕ್ತಿ ನಿಮ್ಮಲ್ಲಿ ಹುಟ್ಟುತ್ತದೆ. ಅದು ಬುದ್ಧ ತಾವು ಕಂಡುಕೊಂಡಿರುವಂತಹ ಸತ್ಯವನ್ನ ಜಗತ್ತಿಗೆ ನೀಡಬೇಕು ಅಂತ ಹೇಳಿ ಅವ್ರು ಹೊರಗಡೆ ಬಂದ್ರು. ಮಹಾವೀರರ ಚರಿತ್ರೆಯನ್ನು ಕೇಳ್ರಿ, ಅವರು ಅದಕ್ಕೆ ಹೊರಗಡೆ ಬಂದ್ರು. ಶಂಕರಾಚಾರ್ಯರು ತಮ್ಮದ ಜ್ಞಾನವನ್ನು ನೀಡಬೇಕು ಅಂತ ಬಂದರು. ದೊಡ್ಡ ದೊಡ್ಡ ಗುರುಗಳೆಲ್ಲರೂ 12ನೇ ಶತಮಾನದಲ್ಲಿ ವಿಶ್ವಗುರು ಬಸವಣ್ಣನವರು ಬಂದರು. ತಾವು ಕಂಡುಕೊಂಡಿರುವಂತಹ ಸತ್ಯವನ್ನು ಎಲ್ಲರಿಗೂ ನೀಡಬೇಕು ಅಂತ ಹೇಳಿ ದೊಡ್ಡ ದೊಡ್ಡ ಗುರುಗಳೆಲ್ಲ ಅದೇ ಚಿಂತನೆ ಇರೋದು. ಸ್ವಾಮಿ ವಿವೇಕಾನಂದರು ಹೇಳ್ತಾರೆ ನೋಡ್ರಿ, ಮಾತೃ ದೇವೋಭವ, ಪಿತೃ ದೇವೋಭವ, ಅತಿಥಿ ದೇವೋಭವ, ಆಚಾರ್ಯ ದೇವೋಭವ. ಸ್ವಾಮಿ ವಿವೇಕಾನಂದರ ಚರಿತ್ರೆಗಳನ್ನು ನೀವು ನೋಡಿದಾಗ ಗೊತ್ತಾಗ್ತದೆ, ಅದ್ಭುತವಾದ ಚರಿತ್ರೆ. ಅವರು ಅಮೆರಿಕದಲ್ಲಿ ಹೋಗಿ ಸಿಸ್ಟರ್ಸ್ ಅಂಡ್ ಬ್ರದರ್ಸ್ ಆಫ್ ಅಮೆರಿಕಾ ಇಷ್ಟೇ ಮಾತಾಡಿದ್ರು. ರೋಮಾಂಚನ ಆಯಿತು. ಈ ಯೂನಿವರ್ಸ್ಯಾಲಿಟಿ ಅನ್ನುವಂಥದ್ದು ಏನದ, ಇನ್ಕ್ಲೂಸಿವ್ನೆಸ್ ಬಗ್ಗೆ ಅವರು ಮಾತಾಡಿದ್ರು, ಒಳಗೊಳ್ಳುವಿಕೆ ಬಗ್ಗೆ ಮಾತಾಡಿದ್ರು, ಧರ್ಮ ಸಹಿಷ್ಣುತೆ ಬಗ್ಗೆ ಮಾತಾಡಿದ್ರು. ಎಷ್ಟು ಚೆನ್ನಾಗಿ ಮಾತಾಡಿದ್ರು ಅಂದ್ರೆ ದೊಡ್ಡ ದೊಡ್ಡ ಪುಸ್ತಕಗಳು ಬಂದಾವ. ನನಗೆ ಬಹಳ ಖುಷಿ ಅನಿಸೋದು ಏನು ಅಂದ್ರೆ, ಅಮೆರಿಕದ ಒಬ್ಬ ಪತ್ರಕರ್ತರು ಮರುದಿನ ಒಂದು ಪತ್ರಿಕೆಯಲ್ಲಿ ಮಾತು ಬರೀತಾರೆ, ಕೊಲಂಬಸ್ ಡಿಸ್ಕವರ್ಡ್ ದಿ ಸಾಯಿಲ್ ಆಫ್ ಅಮೆರಿಕಾ, ಸ್ವಾಮಿ ವಿವೇಕಾನಂದ ಡಿಸ್ಕವರ್ಡ್ ದಿ ಸೋಲ್ ಆಫ್ ಅಮೆರಿಕಾ ಅನ್ನುವಂತ ಮಾತನ್ನ ಒಬ್ಬ ಪತ್ರಕರ್ತರು ಬರೆದಿದ್ರು. ತುಂಬಾ ದೊಡ್ಡ ಮಾತಿದ್ರು. ಕೊಲಂಬಸ್ ಅನ್ನುವಂಥವರು ಅಮೆರಿಕದ ನೆಲವನ್ನ ಕಂಡು ಹಿಡಿದ್ರೆ ಸ್ವಾಮಿ ವಿವೇಕಾನಂದರು ಅಂತಸತ್ವವನ್ನೇ ತೋರಿಸಿಕೊಟ್ಬಿಟ್ರು ಅನ್ನುವಂಥ ವಿಚಾರಗಳನ್ನು ಹೇಳ್ತಾರೆ. ಸ್ವಾಮಿ ವಿವೇಕಾನಂದರು ಒಂದು ಮಾತು ಹೇಳ್ತಾರೆ, ತುಂಬಾ ಚೆನ್ನಾಗಿರುವಂತ ಮಾತದು. ಮಾತೃ ದೇವೋಭವ, ಪಿತೃ ದೇವೋಭವ, ಅತಿಥಿ ದೇವೋಭವ, ಆಚಾರ್ಯ ದೇವೋಭವ ಅಂತ ಇಷ್ಟ ಹೇಳ್ಕೊಂತ ಬಂದಿದ್ವಿ. ಮುಂದುವರೆದವ್ರು ಹೇಳ್ತಾರೆ, ದರಿದ್ರ ದೇವೋಭವ. ಎಷ್ಟು ಚೆನ್ನಾಗಿದೆ ನೋಡ್ರಿ ಮಾತದು. ಈ ನೆಲದ ಬಡವರಿಗೆ ಒಳ್ಳೇದಾಗಬೇಕು, ಈ ನೆಲದೊಳಗಿರುವಂತಹ ಅಸಹಾಯಕರಿಗೆ ಒಳ್ಳೇದಾಗಬೇಕು, ಆವಾಗ ಮಾತ್ರ ನನ್ನ ಭಾರತ ವಿಶ್ವಗುರು ರಾಷ್ಟ್ರ ಆಗತ್ತೆ ಅಂತ ತಿಳ್ಕೊಂಡು ವಿವೇಕಾನಂದರು ಹೇಳಿದರು. ನಮ್ಮ ಭಾಗದಲ್ಲೇನೋ ಅಪ್ಪ ಅವ್ರ ಜೋಳಿಗೆ ಹಾಕೊಂಡು ನಿಮ್ಮ ಮಕ್ಕಳನ್ನು ನನ್ನ ಜೋಳಿಗ್ಯಾಗ ನೀಡ್ರಿ, ನಾನು ಅವ್ರಿಗೆ ಅಕ್ಷರವನ್ನ ನೀಡ್ತೀನಿ ಅಂತ ತಿಳ್ಕೊಂಡು ಅಪ್ಪ ಅವರೊಬ್ಬರು ಟೊಂಕ ಕಟ್ಟಿ ನಿಂತ್ಕೊಂಡ್ರಲ್ಲ. ಇದು ಜಂಗಮ ಆರಾಧನೆ. ಇದು ಜಂಗಮತ್ವದ ಲಕ್ಷಣ. ಇದು ಜಂಗಮ ಅಂದ್ರೆ ಸಮಾಜ, ಸಮಾಜವನ್ನು ಮುನ್ನಡೆಸುವಂತ ಶಕ್ತಿ ಅದು. ಅಪ್ಪ ಅವರು ಲಿಂಗ ಪೂಜೆಯನ್ನು ಮಾಡ್ಕೊಂಡು ಮಠದೊಳಗೆ ಆರಾಮಾಗಿರ್ಬಹುದಾಗಿತ್ತು. ಸಾವಿರ ಮಕ್ಕಳಿಗೆ ಶಿಕ್ಷಣವನ್ನು ಕಲಿಸಿದರೆ ವೃದ್ಧಾಶ್ರಮಗಳು ಹುಟ್ಟುಕೊಳ್ತಾವ. ಸಾವಿರ ಮಕ್ಕಳಿಗೆ ಕೇವಲ ಅಕ್ಷರಗಳನ್ನು ಕಲಿಸಿಬಿಟ್ಟಿವಿ ಅಂದ್ರೆ ವೃದ್ಧಾಶ್ರಮಗಳು ಹುಟ್ಟುಕೊಳ್ತಾವ. ವೃದ್ಧಾಶ್ರಮಗಳು ಹುಟ್ಟುಕೊಳ್ಬಾರ್ದು. ಹಾಗಂತ ಹೇಳಿ ಅಕ್ಷರದ ಜೊತೆಗೆ ಸಂಸ್ಕಾರವನ್ನು ಕಲಿಸಬೇಕು ಅಂತ ಹೇಳಿ ಅಪ್ಪ ಅವರು ಕಂಕಣಬದ್ಧರಾಗಿ ನಿಂತುಕೊಂಡ್ರಲ್ಲ. ಇದು ಜಂಗಮ ಆರಾಧನೆ. ಇದು ಈ ಸಮಾಜವನ್ನು ಮುನ್ನಡೆಸುವಂತ ಶಕ್ತಿ ಅದು. ಹೀಗಾಗಿ ಈ ಗಂಡಬೇರುಂಡ ಪಕ್ಷಿಯ ಉದಾಹರಣೆಯನ್ನು ಬಹಳ ಚೆನ್ನಾಗಿ ಹೇಳ್ತಾರೆ. ನೀವೆಲ್ಲರೂ ಕೂಡ ಏನ್ ಚಿಂತನೆ ಮಾಡಬೇಕು ಅಂದ್ರೆ, ನೀವು ಆತ್ಮ ಕಲ್ಯಾಣವನ್ನೂ ಸಾಧಿಸಬೇಕು, ಸಮಾಜ ಕಲ್ಯಾಣವನ್ನೂ ಸಾಧಿಸಬೇಕು. ಅವಾಗ ನೀವು ಪರಿಪೂರ್ಣರಾಗ್ತೀರಿ. ಇಲ್ಲದೆ ಹೋದ್ರೆ ಕುಂಬಿನಿ ನರಕ ತಪ್ಪದು, ನರಕ ಬಂದ್ಬಿಡ್ತದ, ನರಕಕ್ಕೆ ಪ್ರಾಪ್ತರಾಗ್ತೀರಿ, ಭಾಜನರಾಗ್ತೀರಿ ಅಂತ ತಿಳ್ಕೊಂಡು ಅವರು ನೆನೆಸ್ತಾರೆ. ಹೀಗಾಗಿ ನಮ್ಮ ಪರಮ ಪೂಜ್ಯ ಮಹಾಸ್ವಾಮೀಜಿ ಅವರು ಈ ಭಾಗದಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಮಕ್ಕಳಿಗಾಗಿ ಒಂದು ದೊಡ್ಡ ಪ್ರಸಾದ ನಿಲಯವನ್ನು ಕಟ್ಟಿ ಅವರು ಮುನ್ನಡೆಸ್ತಾ ಇರುವಂತದ್ದನ್ನು ನೋಡಿದರೆ ಬಹಳ ಅಂದ್ರೆ ಬಹಳ ಖುಷಿ ಅನಿಸ್ತದೆ. ನಾನು ಒಂದು ಮಾತನ್ನು ಹೇಳಿ ನನ್ನ ಮಾತುಗಳನ್ನು ನಾನು ಪೂರ್ಣಗೊಳಿಸ್ತೀನಿ. ನಾವು ಈಗ ಒಂದು ಸಂದರ್ಭ ಹೆಂಗದ ಅಂತಂದ್ರೆ, ಮಕ್ಕಳಿಗೆ ಸಂಸ್ಕಾರವನ್ನು ನೀಡಬೇಕಾಗ್ಯದ. ಕಾರಣ ಏನು ಅಂದ್ರೆ, ಈಗ ಜಂಜಿ ಅಂತ ಒಂದು ಟ್ರೆಂಡ್ ನಡೆದಿದೆ, ಗೊತ್ತಿದೆ? ಜಂಜಿ ಅಂತಾರೆ. ಜಂಜಿ ಅಂದ್ರೆ ಏನು? ಎಲ್ಲರೂ ಮೊಬೈಲ್ ಒಳಗಡೆನೆ ಇರ್ತಾರೆ, ಯಾವುದೇ ಐಡಿಯಾಲಜಿ ಇರಲ್ಲ ಅವರಿಗೆ. ಒಮ್ಮೆ ದಂಗೆ ಎದ್ದು ಬಿಡ್ತಾರೆ. ಸ್ಥಾಪಿತವಾಗಿರುವಂತಹ ಉದ್ದೇಶವ ಅವ್ರಿಗೇನೂ ಇರೋದಿಲ್ಲ. ದೊಂಬಿ ಗಲಾಟೆಯನ್ನು ಮಾಡಿ ಇವತ್ತು ನೀವು ಶ್ರೀಲಂಕಾ ನೋಡ್ತೀರಿ, ಇವತ್ತು ನೇಪಾಳದಲ್ಲಿ ನೋಡ್ತೀರಿ, ಸದ್ಯ ಈಗ ಬಾಂಗ್ಲಾದೇಶದಲ್ಲಿನೂ ಕೂಡ ಆ ರೀತಿಯಾಗಿರುವಂತಹ ಒಂದು ಬೇರೆ ಬೇರೆ ವ್ಯವಸ್ಥೆಯನ್ನು ನಾವೆಲ್ಲ ನೋಡ್ತಾ ಇದ್ದೀವಿ. ಅಲ್ಲೆಲ್ಲ ದಂಗೆ ದೊಂಬಿ ಗಲಾಟೆಗಳೆಲ್ಲ ಎದ್ದು ಅಲ್ಲೆಲ್ಲವೂ ಅಸ್ಥಿರತೆ ಉಂಟಾಗ್ತಾ ಇರುವಂತಹ ಸಂದರ್ಭದಲ್ಲಿ ಪರಮ ಪೂಜ್ಯ ಮಹಾಸ್ವಾಮೀಜಿಯವರು ಲಕ್ಷ ಜನರಿಗೆ ಅದ್ಭುತವಾದ ಸಂಸ್ಕಾರವನ್ನು ನೀಡಬೇಕು. ಜಂಜಿ ಅಂದ್ರೆ ದಂಗೆ ಹೇಳೋದಲ್ಲ, ಜಂಜಿ ಅಂದ್ರೆ ಶಾಂತಿಯನ್ನ ಕಾಪಾಡಿಕೊಳ್ಳಬೇಕು ಅನ್ನುವಂತ ಸಂದೇಶ ಅದು ಕೊಪ್ಪಳ ನೆಲದಿಂದ ಹೋಗ್ತಾ ಇದೆಯಲ್ಲ. ವಿಚಾರ ಮಾಡ್ರಿ ನೀವು.
ನಾನು ಬರುವಾಗ ನೋಡ್ತಿದ್ದೆ, ಈ ಜಗತ್ತಿನೊಳಗೆ ಒಂದೇ ದಿನದೊಳಗೆ ಬಹಳ ಅಂದ್ರೆ ಬಹಳ ಗಾಡಿಗಳ ಸರ್ವಿಸ್ ಎಲ್ಲಿ ಆಗ್ತೈತಪ್ಪ, ಒಂದು ವರ್ಷದೊಳಗೆ ಒಂದು ಬಹಳ ಗಾಡಿಗಳ ಸರ್ವಿಸ್ ಎಲ್ಲಿ ಆಗ್ತೈತಿ? ಅಮೆರಿಕಾದ ಕ್ಯಾಲಿಫೋರ್ನಿಯಾದೊಳಗೆ ಆಗ್ತೈತಿ ಅಂತ. ಒಂದು ವರ್ಷಕ್ಕೆ ಒಂದು ಸರ್ವಿಸ್ ಸೆಂಟರ್ ಒಳಗೆ 1,00,000 ಗಟ್ಟಲೆ ಕಾರುಗಳಿಗೆ ಸರ್ವಿಸ್ ಮಾಡ್ತಾರಂತ ಕ್ಯಾಲಿಫೋರ್ನಿಯಾದೊಳಗೆ. 1,00,000 ಗಟ್ಟಲೆ ಕಾರುಗಳಿಗೆ, 1,00,000 ಕಾರುಗಳಿಗೆ ಸರ್ವಿಸ್ ಆಗಿದ್ದನ್ನೇ ನಾವು ದೊಡ್ಡದಂತ ತಿಳ್ಕೊಂಡು ಹೇಳ್ತೀವಿ. ಅಲ್ಲಿ 4 ಗಾಲಿಯ ಕಾರುಗಳಿಗೆ ಸರ್ವಿಸ್ ನಡೀತದೆ ಕ್ಯಾಲಿಫೋರ್ನಿಯಾದಲ್ಲಿ. ಇಲ್ಲಿ 2 ಕಾಲುಗಳ ಗಾಡಿಗಳದಾವ ನೋಡ್ರಿ. 7-8 ಲಕ್ಷ ಗಾಡಿಗಳಿಗೆ ಸ್ಪಿರಿಚುವಲ್ ಸರ್ವಿಸ್ ಸೆಂಟರ್ ಎಲ್ಲಿದೆ ಅಂತಂದ್ರೆ ಅದು ಕೊಪ್ಪಳದೊಳಗದ. ಅರೆ 7-8 ಲಕ್ಷ ಜನ ಎಲ್ಲ ಸೇರಿ ಒಂದಿಷ್ಟು ಕಾಲ್ ತುಳಿತ ಆಗಂಗಿಲ್ಲ, ಒಂದಿಷ್ಟು ಹೆಚ್ಚು ಕಡಿಮೆ ಆಗಂಗಿಲ್ಲ. RCB ನೋಡಿರಿಲ್ರಿ, ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಈ ಸಲ ಕಪ್ ನಮ್ಮದೇ ಅಂದ ಕಪ್ ತಗೊಂಡ ಬಿಟ್ವಿ. 18 ವರ್ಷ ಆಯ್ತು, ಗದ್ಲಕ್ ಬಿತ್ತು. 35,000 ಜನ ಕುತ್ಕೊಳ್ಬಹುದಾಗಿರುವಂತ ಒಂದು ಸಂದರ್ಭಕ್ಕೆ 2 ಲಕ್ಷ ಜನ ಬಂದಿದ್ದಕ್ಕೆ ಕಲ್ಲೋಲ ಆಗಿಬಿಡ್ತು. ಇಡೀ ರಾಜ್ಯಾದ್ಯಂತ ಬಹಳ ದೊಡ್ಡದಾಗಿರುವಂತ ಸೂತಕದ ವಾತಾವರಣ ನಿರ್ಮಾಣ ಆಯಿತು. ಇಲ್ಲಿ 7-8 ಲಕ್ಷ ಜನ ಬಂದ್ರು ಕೂಡ ಒಬ್ಬರಿಗೂ ಹೆಚ್ಚು ಕಡಿಮೆ ಆಗಂಗಿಲ್ಲ ಅಂದ್ರೆ ಗವಿಸಿದ್ದಜ್ಜನ ಆಶೀರ್ವಾದ ಎಷ್ಟು ದೊಡ್ಡದಿರ್ಬೇಕು ಹೇಳಿದ್ರು. ಅದನ್ನೆಲ್ಲ ನೀವು ನೋಡಿದಿರಿ ಅಂದ್ರೆ ಅಂಥದ್ದೊಂದು ಕಂಪನಿಗಳು, ಅಂಥದ್ದೊಂದು ವೈಬ್ಸ್ ಅಂತ ನಾವೇನು ಕರಿತೀವಲ್ಲ, ಅದನ್ನೆಲ್ಲ ನೀವು ಇಲ್ಲಿ ನೋಡಬಹುದು. ಆ ಮಕ್ಕಳನ್ನ ನಾವು ಟಿವಿಯಲ್ಲಿ, ಮೊಬೈಲ್ಗಳಲ್ಲಿ ನೋಡುವಂತ ಸಂದರ್ಭದಲ್ಲಿ ಬಹಳ ಖುಷಿ ಅನಿಸ್ತದೆ. ಅಪ್ಪ ಅವರನ್ನ ಎಲ್ಲರಿಗೂ ಊಟಕ್ಕೆ ನೀಡ್ತಿರ್ತಾರೆ, ಅಪ್ಪ ಅವರನ್ನ ಎಲ್ಲರಿಗೂ ಪ್ರಸಾದಕ್ಕೆ ನೀಡ್ತಿರ್ತಾರೆ. ಇದನ್ನೆಲ್ಲ ನೋಡಿದ್ರೆ ನನಗೆ ಅನಿಸ್ತದ, ಬೋಧಿ ಧರ್ಮ ಅಂತ ಒಬ್ಬ ಗುರುಗಳಿದ್ರು, ಅಡ್ಡಾಡ್ಕೊಂತ ಹೋಗ್ತಿದ್ರಿ ಅವ್ರು. ಒಬ್ಬ ರಾಜ ಮುಖ ಸಾಪಿಗೆ ಇಟ್ಕೊಂಡು ಕೂತಿದ್ದ. ಯಾಕೆ ಮುಖ ಸಾಪಿಗೆ ಇಟ್ಕೊಂಡಿಯಪ್ಪ ಅಂತ ಕೇಳಿದ್ರು. ಏನಿಲ್ರಿ, ನಮ್ ಕುದುರೆ ಮೊದಲು ಬಹಳ ಚಂದ ಓಡ್ತಿತ್ತು, ಈಗ ಯಾಕೋ ಕುಂಟಾಕತ್ತದ. ಬೋಧಿ ಧರ್ಮ ಹೇಳಿದ್ರು, ನನಗೆ 3 ದಿನ ಟೈಮ್ ಕೊಡಪ್ಪ, ನಿಮ್ ಕುದುರೆ ಮತ್ ಮೊದ್ಲೇ ನಂಗೆ ಓಡುವಂಗ್ ಮಾಡ್ತೀನಿ ಅಂದ್ರೆ. 3 ದಿನ ಅಲ್ರಿ ಮಾರಾಯರ, 30 ದಿನ ಟೈಮ್ ತಗೊಳ್ರಿ, ಮತ್ ನಮ್ ಕುದುರೆ ಓಡುವಂಗ್ ಮಾಡ್ರಿ ಅಂತ ರಾಜ ಅಂದ. ಸೂಕ್ಷ್ಮವಾಗಿ ಆ ಕುದುರೆ ನೋಡಿದ್ರಿ ಅವ್ರು. ರಾಜನ ಕರೆದ್ರು ಅವ್ರು. 3 ನಿಮಿಷನಾಗ ಗೊತ್ತಾಗ್ಬಿಡ್ತು ಕುದುರೆ ಯಾಕೆ ಕುಂಟಾಕತ್ತದ ಅಂತೇಳಿ. ರಾಜನ ಕರೆದು ಕೇಳಿದ್ರು ಅವ್ರು, ನಾವೊಂದು ಹೇಳುವಂತ ಕೆಲಸ ನೀ ಮಾಡ್ತೀಯೇನು? ಮಾಡ್ತಾನೆ ಹೇಳ್ರಿ, ನಮ್ ಕುದುರೆ ಮತ್ ಮೊದ್ಲೇ ನಂಗೆ ಓಡುವಂಗ ಆಗ್ಲಿ. ಅವಾಗ ಬೋಧಿ ಧರ್ಮ ಹೇಳಿದ್ರು, ಆ ಕುದುರೆಗೆ ಏನು ಟ್ರೈನಿಂಗ್ ಕೊಡಕತ್ತಾನಲ್ಲ, ಮೊದಲು ಅವನು ಕೆಲಸದಿಂದ ತೆಗೆದು ಹಾಕಂದ್ರ ಅವ್ರು. ಯಾಕ್ರಿ ಅಂತ ರಾಜ ಕೇಳಿದ. ಕುದುರೆಗೆ ಏನು ಟ್ರೈನಿಂಗ್ ಕೊಡಕತ್ತಾನಲ್ಲ, ಅವ ಕುಂಟದಾನ. ಚಂದ ಇಲ್ರ ಕತೆ ಇದು. ಆ ಕುದುರೆಗೇನು ಟ್ರೈನಿಂಗ್ ಕೊಡಕತ್ತಾನಲ್ಲ, ಅವ ಕುಂಟದಾನ. ಆ ಕುದುರೆ ಏನ್ ತಿಳ್ಕೊಂಡೈತೆ ಅಂದ್ರ, ನನಗ ಟ್ರೈನಿಂಗ್ ಕೊಡವ ಕುಂಟದಾನ ಅಂದ್ರ ಕುಂಟದ ಬರೋಬರೈತಿ ಕುದುರೆ ತಿಳ್ಕೊಂಡೈತಿ. ಅವನು ತೆಗೆದು ಹಾಕು, ದಷ್ಟಪಷ್ಟು ಹುಡುಗನ ಒಬ್ಬ ನೇಮಕ ಮಾಡು, ಮಸ್ತ್ ಹಂಗ ಮುಂದ್ ಓಡಬೇಕು, ಅದು ನೋಡಿ ಕುದುರೆ ಓಡ್ತೈತೆ ಅಂತ ತಿಳ್ಕೊಂಡು ಹೇಳಿದ್ರು. ಅವ್ ಹಂಗ ಮಾಡಿದ, ಮತ್ತ ಕುದುರೆ ಓಡಾಕೈತ್ರಿ. ಹೌದ್ರಿ ಅಪ್ಪ ಅವ್ರ, ಆ ಕುಂಟು ಕುದುರೆ ಕತೆ ನಮಗೆ ಯಾಕೆ ಹೇಳಕತ್ತೀರತ್ ನೀವು ನೋಡಕತ್ತೀರಿ. ಕೊಪ್ಪಳದೊಳಗೆ ಎಲ್ಲಾ ನೀವು ಭಕ್ತರು ಏನಿದಿರಲ್ಲ, ನೀವು ಕಾಟೇವಾಡಿ ಕುದುರೆ ಯಾಕಾಗಿರಿ ಅಂದ್ರೆ ನಿಮಗೆ ಟ್ರೈನಿಂಗ್ ಕೊಡುವಂತ ಸ್ವಾಮಿಗಳು ಬಹಳ ಚಲೋದಾರ ಅನ್ನೋ ಕಾರಣಕ್ಕಾಗಿ ನೀವೆಲ್ಲರೂ ಕಾಟೇವಾಡಿ ಕುದುರೆ ಆಗಿರಿ. ಹಿಂಗ್ ಹೇಳ್ಕೊತ ಹೋಗ್ಬೇಕು ನೋಡ್ರಿ. ಬೆಳತನ ಹೇಳ್ರು ಕೇಳ್ತಿರ್ರಿ, ಬೆಳತನ ಹೇಳ್ಬೇಕು ನಿಮ್ಗೆ. ಹಿಂಗೆ ಹೇಳ್ರು ಕೇಳ್ತಿರ್ರಿ. ನಿಮ್ಮನ್ನೆಲ್ಲ ನೋಡ್ರಿ ನನಗೆ ಬಹಳ ಖುಷಿ ಅನಿಸ್ತದೆ. ಯಾಕೆ ಹೇಳ್ರಿ, ಚುಮು ಚಳಿ ಒಳಗೆ ತೆಲಿಗೆಲ್ಲ ಸುತ್ತಕೊಂಡು ನನಗೂ ಚಳಿ ಹತ್ತೈತಿ ಈಗ. ಆದ್ರೂ ಬಂದು ನಾ ಹಂಗ ಕೈ ತೆಕ್ಕೋತನ ಕೂತ್ಕೊಂಡಿದ್ದೆ ಅಲ್ಲಿ. ಎಷ್ಟ್ ಚಂದ ಕೂತ್ಕೊಂಡ್ರಿ ನೋಡ್ರಿ. ನಿಮ್ಗೆ ಯಾರಿಗೂ ಈಗ ಊಟದ ಕಡೆ ಲಕ್ಷ್ಯ ಇಲ್ಲ. ಈಗ ಅಲ್ಲಮ ಪ್ರಭುದೇವ್ರು ಬಹಳ ಚಂದ ಹೇಳ್ತಾರೆ. ಅಜ್ಜಾರ್ ಬಹಳ ಚಂದ ಹೇಳಕತ್ತಾರ, ಅದ್ ಹಂಗ ಕುಂಡ್ರು ಮಂದಿ ಅಲ್ರಿ, ಉಂಡು ಬಂದ ಕೂತಾರ ಅವರು ಅಂತೇಳಿ ಬಹಳ ಚಂದ ಹೇಳಿದ್ರು ಅಜ್ಜಾರ್ ಅವರು. ಅಲ್ಲಮ ಪ್ರಭುದೇವ್ರ ಒಂದು ಪ್ರಶ್ನೆ ಕೇಳ್ತಾರೆ, ಒಲಿ ಮೇಲಿನ ಅಡಿಗೆ ಊಟ ಮಾಡ್ತಿರೋ, ತಲೆ ಮೇಲಿನ ಅಡಿಗೆ ಊಟ ಮಾಡ್ತಿರೋ? ಅಲ್ಲಮ ಪ್ರಭುದೇವ್ರು ನೋಡ್ರಿ 160 ಕೋಟಿ ವಚನ ಬರ್ದವ್ರಿ ಅವ್ರು ಬಹಳ ಚಂದ ಕೇಳ್ತಾರೆ. ಒಲಿ ಮೇಲಿನ ಅಡಿಗೆ ಊಟ ಮಾಡಿದ್ರಿ ಅಂದ್ರೆ 4 ಗಂಟೆಗಳವರೆಗೆ ಸಂತೃಪ್ತಿ ಸಿಗ್ತದೆ. ತಲೆ ಮೇಲಿನ ಅಡಿಗೆ ಊಟ ಮಾಡಿಬಿಟ್ರಿ ಅಂದ್ರೆ ಜೀವನ ಪರ್ಯಂತ ಸಂತೃಪ್ತಿ ಸಿಗತೈತಿ ಅಂತ ತಿಳ್ಕೊಂಡು ಅಲ್ಲಮ ಪ್ರಭುದೇವ್ರು ಹೇಳ್ತಾರೆ, ನೀವೆಲ್ಲರೂ ಒಲಿ ಮೇಲಿನ ಅಡಿಗೆನೂ ಊಟ ಮಾಡಿದ್ರಿ, ತಲೆ ಮೇಲಿನ ಅಡಿಗೆನೂ ಊಟ ಮಾಡಾಕತ್ರಿ. ಎಷ್ಟ್ ಚಂದ ಕೂತಿರಿ ನೋಡ್ರಿ. ಶಿವನ ಮುಂದೆ ನಂದಿ ಕೂತಂಗ ಮಂದಿ ಎಲ್ಲ ಕೂತಿರಿ ನೀವು. ಈ ಸದ್ಯ ಜಗತ್ತಿನೊಳಗ ಮೊಬೈಲ್ ಮೇನಿಯಾ ಅನ್ನುವಂಥದ್ದು ನಡೆದಿದೆ. ಮೊಬೈಲ್ ಏನಾದ್ರೂ ಅಪ್ಪಿ ತಪ್ಪಿ ಟಕ್ ಅಂತ ಬಂದ್ ಆಗಿಬಿಟ್ರೆ ಏನಾಕೈತಪ್ಪ. ನಾನು ಒಂದು ಇಂಟರ್ನ್ಯಾಷನಲ್ ಮ್ಯಾಗಝಿನ್ ಓದ್ತಿದ್ದೆ. ಅಪ್ಪಿ ತಪ್ಪಿ ಮೊಬೈಲ್ ಫೋನ್ಗಳು ಒಮ್ಮೆ ಟಕ್ ಅಂತ ಬಂದ್ ಆದ್ರೆ ಏನಾಕೈತಿ. ಸ್ಯಾಟಲೈಟ್ ಸಮಸ್ಯೆಯಿಂದಾಗಿ ಕೇವಲ ಕರ್ನಾಟಕ ಅಷ್ಟೇ ಅಲ್ರಿ, ಇಡೀ ಜಗತ್ತಿನಾದ್ಯಂತ ಒಮ್ಮೆ ಫೋನ್ಗಳು ಬಂದ್ ಆಗಿಬಿಟ್ರೆ ಏನಾಕತಿ. ಆ ಸೈಕಿಯಾಟ್ರಿಸ್ಟ್ ಹೇಳ್ತಾರೆ, ಹಂಗೇನಾದ್ರೂ ಎಲ್ಲರ ಮೊಬೈಲ್ ಫೋನ್ಗಳು ಟಕ್ ಅಂತ ಒಮ್ಮೆ ಬಂದ್ ಆಗಿಬಿಟ್ರೆ 170% ಮಂದಿಗೆ ಹುಚ್ಚಿಡಿತೈತೆ. ಎಷ್ಟು ಪರ್ಸೆಂಟ್ ರೀ? 170% ಮಂದಿಗೆ ಹುಚ್ಚ ಹಿಡಿತದ, 30% ಮಂದಿಗೆ ಹುಚ್ಚಿಡಂಗಿಲ್ಲ. ಎಂತವ್ರಿಗೆ ಹುಚ್ಚಿಡಂಗಿಲ್ಲ ಅಂದ್ರೆ ಚುಮು ಚಳಿ ಒಳಗೆ ಏನು ಪ್ರವಚನ ಕೇಳಕತ್ತಿರಲ್ಲ, ನಿಮ್ಮಂತವ್ರಿಗೆ ಯಾರಿಗೂ ಹುಚ್ಚಿಡಿಯುವಂತ ಪ್ರಶ್ನೆನೇ ಬರಂಗಿಲ್ಲ. ಇಟ್ಟು ಹವಾ ಹಾಕೋತ ಹೋಗ್ಬೇಕ್ರಿ ನಿಮಗ. ನಾವು ನಮ್ಮ ಪ್ರವಚನ ಹೇಳ್ಬೇಕಂದ್ರೆ ಸುಮ್ಮನೆ ಬರೀ ಹಿಂಗ ಹವಾ ಹಾಕೊಂತ ಹೋಗ್ಬೇಕು ನಾವು. ಆದ್ರೆ ನನಗೆ ಬಹಳ ಖುಷಿ ಅನಿಸ್ತದೆ.
ನೋಡ್ರಿ, ಇಲ್ಲ ತಂಪಾದ ವಾತಾವರಣದೊಳಗೂ ಕೂಡ ತಾವೆಲ್ಲ ಕೂತ್ಕೊಂಡಿರಿ. ಒಂದು ಮಾತನ್ನು ಹೇಳಿ ನನ್ನ ಮಾತನ್ನು ನಾನು ಪೂರ್ಣಗೊಳಿಸ್ತೀನಿ. APJ ಅಬ್ದುಲ್ ಕಲಾಂ ಅವರು ಯುರೋಪಿಯನ್ ಪಾರ್ಲಿಮೆಂಟಿಗೆ ಹೋಗಿ ಒಂದು ಮಾತು ಹೇಳ್ತಾರೆ. ನಾನು ತುಂಬಾ ಖುಷಿ ಕೊಡುವಂತ ಮಾತದು. ತಮಿಳುನಾಡಿನ ಒಬ್ಬ ಪೊಯೆಟ್ ಬರೆದಿರುವಂತ ತಮಿಳಿನ ಒಂದು ಪೊಯಮ್ನ ಅವರು ಇಂಗ್ಲಿಷ್ಗೆ ಟ್ರಾನ್ಸ್ಲೇಟ್ ಮಾಡಿ ಹೇಳ್ತಾರೆ. ಲಕ್ಷ್ಯ ಕೊಟ್ಟು ತಾವೆಲ್ಲ ಕೇಳಬೇಕು. ವೇರ್ ದೇರ್ ಈಸ್ ರೈಚಿಯಸ್ನೆಸ್ ಇನ್ ದ ಹಾರ್ಟ್, ದೇರ್ ಇಸ್ ಬ್ಯೂಟಿ ಇನ್ ದ ಕ್ಯಾರೆಕ್ಟರ್. When there is beauty in the character, there is harmony in the home. When there is harmony in the home, there is order in the nation. When there is order in the nation, there is peace in the world. ಈ ಮಾತು ಹೇಳಿದಾಗ ಜೋರಾಗಿ ಚಪ್ಪಾಳೆ ತಟ್ಟಿ ಅವ್ರ ಮಾತುಗಳನ್ನು ಸ್ವಾಗತ ಮಾಡಿಕೊಂಡ್ರು. ಎಷ್ಟು ಚೆನ್ನಾಗಿ ಅವ್ರ ಮಾತುಗಳನ್ನು ಸ್ವಾಗತ ಮಾಡಿಕೊಂಡ್ರು ಅಂದ್ರೆ, ವೇರ್ ದೇರ್ ಈಸ್ ರೈಚಿಯಸ್ನೆಸ್ ಇನ್ ದ ಹಾರ್ಟ್, ದೇರ್ ಇಸ್ ಬ್ಯೂಟಿ ಇನ್ ದ ಕ್ಯಾರೆಕ್ಟರ್. ರೈಚಿಯಸ್ನೆಸ್ ಅಂದ್ರೆ ಏನು? ಹೃದಯದಲ್ಲಿ ಸನ್ನಡತೆ ಇರಬೇಕು. ನಾನು ಗುರುಗಳು ಮಾಡುವಂತ ಎಲ್ಲ ಕಾರ್ಯಗಳನ್ನು ನೋಡ್ರಿ, ನೀವು ಕರ್ನಾಟಕದ ಮಠಗಳನ್ನು ಸೂಕ್ಷ್ಮವಾಗಿ ಗಮನಿಸಬೇಕು. ನೀವು ಒಂದು ಸಣ್ಣ ಮಠ ಐತಿ ಅಂದ್ರೂ 4 ಹುಡುಗರಲ್ಲಿ ಇಟ್ಕೊಂಡು ಓದಿಸ್ತಿರ್ತಾರೆ. ಅಪ್ಪ ಅವರು ಸಾವಿರ ಮಕ್ಕಳಿಗೆ ಓದಿಸ್ತಾರೆ. ಎಲ್ಲ ಕಡೆಗೂ ಮಠಗಳನ್ನ ನೀವು ಸೂಕ್ಷ್ಮವಾಗಿ ಗಮನಿಸ್ರಿ. ಸಣ್ಣ ಮಠ ಐತಿ ಅಂದ್ರೂ 4 ಮಕ್ಕಳನ್ನಾದ್ರೂ ಅವ್ರು ಓದಿಸ್ತಿರ್ತಾರೆ ಅವರು. ಇಲ್ಲಿ ರೈಚಿಯಸ್ನೆಸ್ ಅಂದ್ರೆ ಏನು? ಸದಾಚಾರವನ್ನ ಮಕ್ಕಳಲ್ಲಿ ಇನ್ಸ್ಟಿಲ್ ಮಾಡಬೇಕು. ಇಲ್ಲದೆ ಹೋದ್ರೆ ಏನಾಗ್ಬಿಡ್ತದೆ? ಈಗ ಮಕ್ಕಳಂತೂ ಮೊಬೈಲ್ ಒಳಗೆ ಅಡಿಕ್ಟ್ ಆಗಿಬಿಟ್ಟಾರೆ. ನೀವು ಸಣ್ಣ ಹುಡುಗರು ಅಲ್ಲಿ ಆಟ ಆಡ್ತಿರ್ತಾರೆ, ಪಬ್ಜಿ ಗೇಮ್ ಆಡ್ತಿರ್ತಾರೆ. ಪಟ್ ಅಂತ ಅವ್ರ ಕೈಯಾಗಿನ ಮೊಬೈಲ್ ಫೋನ್ ಹಸ್ಕೊಂಡ್ರಿ ಅಂದ್ರೆ ಅವ್ರು ಹೆಂಗ್ ನೆಲ ಗುದ್ದಿ ಹೇಳ್ತಾರೆ ಅಂದ್ರೆ ಇನ್ನೇನ್ 4 ಇಂಚ್ ನೀರ ಜಿಗಿಸ್ತಾರೇನಪ್ಪ ಅನ್ನೋ ಅಷ್ಟರ ಮಟ್ಟಿಗೆ ನೆಲ ಗುದ್ದಿ ಹೇಳ್ತಿರ್ತಾರೆ. ಇದೆಲ್ಲ ಆಗ್ತಾ ಇದೆ ಈಗ. ಅಂತ ಹಿನ್ನೆಲೆಯಲ್ಲಿ ರೈಚಿಯಸ್ನೆಸ್ ಅಂದ್ರೆ ಸದಾಚಾರವನ್ನ ಮಕ್ಕಳಲ್ಲಿ ಕಲಿಸಬೇಕು ಅಂತ ಹೇಳಿ ಗುರುಗಳು ಬಹಳ ದೊಡ್ಡ ಕಾಯಕ ಕೈಂಕರ್ಯವನ್ನು ಮಾಡ್ತಾ ಇದ್ದಾರೆ. ಕೊನೆಗೊಂದು ಮಾತನ್ನು ಹೇಳಿ ನನ್ನ ಮಾತನ್ನ ಪೂರ್ಣಗೊಳಿಸ್ತೀನಿ. T.S. ಎಲಿಯಟ್ ಅಂತ ಒಬ್ರು ಪೊಯೆಟ್ ಇದ್ರು. ಒಂದು ಪೊಯಂ ಬರೆದಾರ ಅವರು, ದ ವೇಸ್ಟ್ ಲ್ಯಾಂಡ್ ಅನ್ನುವಂತ ಒಂದು ಪೊಯಂ ಬರೆದಾರ. ಸಾಧ್ಯ ಆದ್ರೆ ತಾವೆಲ್ಲ ಓದಬೇಕು ಅದನ್ನು. ಇಡೀ ಜಗತ್ತಿಗೆ ಒಂದು ಬಹಳ ದೊಡ್ಡ ಸಂದೇಶವನ್ನು ನೀಡಿದಂತವ್ರು T.S. ಎಲಿಯಟ್ ಅವರು. ಅವರಿಗೆ ನೊಬೆಲ್ ಪಾರಿತೋಷಕ ಬಂತು. ಆ ವೇಸ್ಟ್ ಲ್ಯಾಂಡ್ ಅನ್ನುವಂತ ಒಂದು ಪೊಯಂ ಅಲ್ಲಿ ಕೊನೆಗೊಂದು ಮಾತು ಹೇಳ್ತಾರೆ ಅವರು. ನನಗೆ ಬಹಳ ಖುಷಿ ಕೊಡುವಂತ ಮಾತದು. ಈ ಬೃಹದಾರಣ್ಯಕ ಉಪನಿಷತ್ತಿನ ಒಂದು ಮಾತನ್ನು ಹೇಳ್ತಾರೆ ಅವರು. ಅಲ್ಲಿ ಬೃಹದಾರಣ್ಯಕ ಉಪನಿಷತ್ತಿನ ಒಂದು ಮಾತನ್ನು ಅವರು ತಮ್ಮ ಪೊಯಮ್ ಅಲ್ಲಿ ಬರೀತಾರೆ. ಈ ವರ್ಲ್ಡ್ ವಾರ್ ಎಲ್ಲ ನಡೀತಾ ಇತ್ತಲ್ಲ, ಆ ಸಂದರ್ಭಕ್ಕೆ ಅನುಗುಣವಾಗಿ ಅವರು ಬರೀತಾರೆ, ದತ್ತ ಅಂದ್ರೆ ಕೊಡಬೇಕು ನೀವು ಅಂತ. ಆ ಬೃಹದಾರಣ್ಯಕ ಉಪನಿಷತ್ತಿನ ಮಾತಿನ ಬಗ್ಗೆ ಅವರು ಹೇಳಿ ಮುಂದಕ್ಕೆ ಕೋರಿತಾರೆ ಅವರು. ನೀವು ಕೊಡಬೇಕು, ಕಂಪ್ಯಾಷನ್, ದಯತ್ವ, ಕಂಪ್ಯಾಷನ್ ಇಟ್ಕೋಬೇಕು. ನಿಮ್ಮ ಹೃದಯದ ತುಂಬೆಲ್ಲ ಪ್ರೀತಿ ಇಟ್ಕೋಬೇಕು. 3ನೇ ಮಾತು ಹೇಳ್ತಾರೆ, ದಮ್ಯತ ಅಂದ್ರೆ ಸೆಲ್ಫ್ ಕಂಟ್ರೋಲ್ ಅಂತ ಹೇಳ್ತೀವಿ. ನೀಡಬೇಕು, ಹೃದಯದ ತುಂಬ ಪ್ರೀತಿ ಇಟ್ಟುಕೊಂಡು ನೀಡಬೇಕು. ನಿಮ್ಮ ಮನಸ್ಸನ್ನು ನೀವು ಶಾಂತಿಯುತವಾಗಿ ಇಟ್ಟುಕೊಂಡು ಸೆಲ್ಫ್ ಕಂಟ್ರೋಲ್ ಅನ್ನ ಮಾಡಬೇಕು. ಇವು 3ನ್ನೂ ಮಾಡಿಬಿಟ್ರಿ ಅಂದ್ರೆ ಓಂ ಶಾಂತಿ 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 ಅಂತ ಒಬ್ಬ ಕ್ರಿಶ್ಚಿಯನ್ ಪೊಯೆಟ್ ಈ ಮಾತುಗಳನ್ನು ಬರೀತಾರೆ ಅಂದ್ರೆ ನಾವೆಲ್ಲ ಹೆಮ್ಮೆ ಪಡಬೇಕು. ಮಕ್ಕಳಿಗೆ ನೀಡುವಂತದ್ದನ್ನು ಕಲಿಸ್ತಾರೆ, ಮಕ್ಕಳಿಗೆ ದಯಾಗುಣವನ್ನು ಕಲಿಸ್ತಾರೆ, ಮಕ್ಕಳಿಗೆ ತಮ್ಮ ಆತ್ಮ ನಿಗ್ರಹವನ್ನು ಹೆಂಗ್ ಮಾಡ್ಕೊಳ್ಬೇಕು, ಮನೋನಿಗ್ರಹವನ್ನು ಹೆಂಗ್ ಮಾಡ್ಕೊಳ್ಬೇಕು ಅನ್ನುವಂಥದ್ದನ್ನು ಕಲಿಸ್ತಾರೆ. ಹೀಗಾಗಿ ಇಡೀ ಜಗತ್ತಿನಲ್ಲಿ ಶಾಂತಿ ಅನ್ನುವಂಥದ್ದು ನೆಲೆಸುತ್ತೆ. ಈ 3 ತತ್ವಗಳನ್ನು ನೀವು ನೋಡಬೇಕು ಅಂದ್ರೆ ನೀವು ಕೊಪ್ಪಳಕ್ಕೇನೆ ಬರಬೇಕು, ಗವಿಸಿದ್ದೇಶ್ವರ ಮಠಕ್ಕೇನೆ ಬರಬೇಕು. ಅಪ್ಪ ಅವರು ಇಂಥದ್ದೊಂದು ಅದ್ಭುತವಾದ ಒಂದು ಬಹಳ ದೊಡ್ಡ ಪ್ರವಾಹದ ರೀತಿಯಲ್ಲಿ ಸಮರೋಪಾದಿಯಲ್ಲಿ ಅವ್ರ ಮಕ್ಕಳ ಕಲ್ಯಾಣಕ್ಕಾಗಿ ಕೆಲಸ ಮಾಡುವಂತದ್ದನ್ನು ನೋಡಿದ್ರೆ ನಿಜಕ್ಕೂ ಬಹಳ ಅಂದ್ರೆ ಬಹಳ ಖುಷಿ ಅನಿಸ್ತದೆ. ನಿಮ್ಮನ್ನೆಲ್ಲ ನೋಡಿ ನನಗೆ ಮತ್ತೂ ಬಹಳ ಖುಷಿ ಆಯಿತು. ಸುಮಾರು ಒಂದು 10 ವರ್ಷಗಳ ಹಿಂದೆ ನಾನು ಬಂದಿದ್ದೆ. ಅಣ್ಣಾ ಹಜಾರಿ ಅವರು ಕಾರ್ಯಕ್ರಮ ಇದ್ದಾಗ ಅಪ್ಪ ಅವ್ರು ಕರೆಸಿದ್ರು. ಬಂದ ತಕ್ಷಣ ಅಪ್ಪ ಅವ್ರ ಜೊತೆ ಮಾತಾಡುವಾಗ ಒಂದು ಮಾತು ಹೇಳಿದೆ, ನಿಮ್ಮ ನೋಡಿ ಖುಷಿ ಆತ್ರಿ ಅಜ್ಜಾರ ಅಂತ ತಿಳ್ಕೊಂಡೆ ಅಂದೆ. ಅಜ್ಜಾರ ಒಂದ ಮಾತು ಹೇಳಿದ್ರು, ನಿಮ್ಮ ಮಾತು ಕೇಳಕ್ ನಮ್ಮ ಮಂದಿ ಬಹಳ ಗಟ್ಟಿ ಕೂತಾರ್ರಿ, ಟೈಮ್ ಆದ್ರೂ ಬಿಡಬೇಡ್ರಿ, 2 ತಾಸು ಮಾತಾಡ್ರಿ ಅಂತ ಹೇಳಿದ್ರು ಅವ್ರು. ಈಗ ನಾ ಮಾತಾಡಕತ್ತ ಒಂದು 20-25 ನಿಮಿಷ ಆಗಿರ್ಬೇಕ್ರಿ. ಇನ್ನು ನನ್ನ ಟೈಮ್ ಎಷ್ಟದ? ಇನ್ನೂ 1.5 ತಾಸು ಅದ. ಗಾಡಿ ಹೊಡಿಲ್ರಿ? ನೀವು ಹೊಡ್ರಿ ಅಂತೀರಿ, ನಾ ಮತ್ತೆ ಬೆಳಗಾವಕ್ಕೆ ಹೋಗ್ಬೇಕು, ನೀವು ಇಲ್ಲೇ ಹೋಗ್ಬಿಡ್ತೀರಿ, ನಾ ಮತ್ತೆ ಆ ಕಡೆ ಹೋಗೋದದ ಅಲ್ಲ. ಆದ್ರೆ ನಿಮ್ಮನ್ನೆಲ್ಲ ನೋಡಿ ನನಗೆ ಬಹಳ ಅಂದ್ರೆ ಬಹಳ ಖುಷಿ ಆಯ್ತು. ಸ್ವರ್ಗದ ಬಾಗಿಲು ಎಲ್ಲಿದ ಅಪ್ಪ? ಸ್ವರ್ಗದ ಬಾಗಿಲು ಎಲ್ಲಿದ? ಕುವೆಂಪು ಅವರಂತಾರೆ, ಸಗ್ಗದ ಬಾಗಿಲು ಎಲ್ಲಿಹುದನ್ನ, ನುಗ್ಗಿದರೆ ಎಲ್ಲಿಯೂ ಸಿಗಲಿಲ್ಲನ್ನ, ಕಾಶಿಗೆ ಹೋದೇನೋ ಅಲ್ಲಿಲ್ಲನ್ನ, ಮುಳುಗಿದೆ ಗಂಗೆಯೊಳು ಅಡಗಿಲ್ಲನ್ನ, ಡನ 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 ಗಂಟೆಯ ಬಾರಿಸಿದೆ, ಮನ 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 ಮಂತ್ರವ ಹೇಳಿದೆ, ನನಗೆಲ್ಲಿಯೂ ಸ್ವರ್ಗದ ಬಾಗಿಲು ಕಾಣಲಿಲ್ಲ ಅಂತ ಹೇಳ್ತಾರೆ. ನನಗೆ ಈ ಸದ್ಯ ಸ್ವರ್ಗದ ಬಾಗಿಲು ಎಲ್ಲಿ ಕಾಣಿಸ್ತದೆ ಅಂದ್ರೆ ಕೊಪ್ಪಳದ ಗವಿಸಿದ್ದೇಶ್ವರ ಮಠದಲ್ಲಿಯೇ ಸ್ವರ್ಗದ ಬಾಗಿಲು. ಇದೇ ಸ್ವರ್ಗ, ಇದೇ ಎಲ್ಲವೂ. ಇಲ್ಲಿ ನಾವು ಚೆನ್ನಾಗಿ ಬದುಕ್ಬಿಟ್ವಿ ಅಂತಂದ್ರೆ ಬದುಕು ಬಂಗಾರ ಆಗ್ತದೆ. ಅಪ್ಪ ಅವರ ಆಶೀರ್ವಾದ ನನ್ನ ಮೇಲೆ ತಮ್ಮ ಮೇಲೆ ಇರಲಿ ಅನ್ನುವಂಥ ಮಾತುಗಳನ್ನು ಹೇಳಿ ನನ್ನ ಮಾತುಗಳನ್ನು ಪೂರ್ಣಗೊಳಿಸ್ತೇನೆ. ಶರಣು.